ಎಲ್ಲ ನೆಟ್ ಮತ್ತು ಕೆಸೆಟ್ ಬರೆಯುವಂಥ ಸ್ಪರ್ಧಾತ್ಮಕ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ. ಅಣ್ಣ ತಮ್ಮಂದಿರಿಗೆ ಹಾಗೂ ವಿದ್ಯಾರ್ಥಿ ಹಾಗೂ ಸ್ನೇಹಿತರಿಗೆ ನಮಸ್ಕಾರ. ನಾನು ನಿಮ್ಮ ಧನಯ್ಯ ಸರ್, ಅಕ್ಕಲ್ಕೋಟ್, ಸೊಲ್ಲಾಪುರ ಜಿಲ್ಲೆ. ತಮಗೆಲ್ಲರಿಗೂ ಭಾರತ ದೇಶದ 75ನೆಯ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಾವೆಲ್ಲರೂ ತುಂಬ ಖುಷಿಯಿಂದ, ಗರ್ವದಿಂದ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ. ಈ ಶುಭ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ, ಇದೇ ಸಂದರ್ಭದಲ್ಲಿ ನಾನು ಕೂಡ ದೇಶದ ಹಲವಾರು ರಾಜ್ಯಗಳಿಗೆ ಭೇಟಿ ನೀಡಿ ಕೇರಳ, ತಮಿಳುನಾಡು, ತೆಲಂಗಾಣ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಕರ್ನಾಟಕ, ಗೋವಾ, ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಪಶ್ಚಿಮ ಬಂಗಾಳ, ಅಸ್ಸಾಂ, ಅರುಣಾಚಲ ಪ್ರದೇಶ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ತ್ರಿಪುರಾ, ಹಿಮಾಚಲ ಪ್ರದೇಶ್, ಉತ್ತರಾಖಂಡ್, ಜಮ್ಮು ಕಾಶ್ಮೀರ ಎಲ್ಲ ರಾಜ್ಯಗಳಿಗೆ ಭೇಟಿ ನೀಡಿ 50 ಸೆಟ್ ಪರೀಕ್ಷೆಗಳನ್ನು ಪಾಸ್ ಮಾಡಿ ನನಗೆ ಸಿಕ್ಕಂಥ ಒಂದು ಅನುಭವ, ನನ್ನ ಹತ್ರ ಇರುವಂಥ ಒಂದು ಚಿಕ್ಕ ಅಲ್ಪ ಜ್ಞಾನವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ನಾನು ನಿರ್ಧರಿಸಿದ್ದೇನೆ. ಸ್ನೇಹಿತರೆ, ಸಾಧನೆಯ ಹುಚ್ಚು ಹಿಡಿಯಬೇಕು ಮನುಷ್ಯನಿಗೆ, ಅಂದಾಗ ಮಾತ್ರ ಸಾಧಿಸಲು ಸಾಧ್ಯ. ನಾವೆಲ್ಲರಿಂದ ಭಾಳ ಖುಷಿಯಿಂದ, ಗರ್ವದಿಂದ ದೇಶದ ಸ್ವತಂತ್ರ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಬಟ್ 1947ರ ಮುಂಚೆ ಈ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟಂಥ ಹುತಾತ್ಮರು ಎಷ್ಟೋ ಜನರಿದ್ದರು. ದೇಶಕ್ಕಾಗಿ ಅವರು ದುಡಿದಿದ್ದಾರೆ, ದೇಶಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ. ಅದರೆಲ್ಲರಲ್ಲಿ ನಮ್ಮ ಸಂಗೊಳ್ಳಿ ರಾಯಣ್ಣನವರು 1857ರಲ್ಲೇ ನೋಡ್ರಿ, 1857ಕ್ಕೆ ಮುಂಚೆನೇ 1831ರೊಳಗೇ ಅವರಿಗೆ ಗಲ್ಲು ಶಿಕ್ಷೆ ನೀಡಿದ್ರು ಬ್ರಿಟಿಷ್ ಸರ್ಕಾರ. ಭಾಳ ಖುಷಿಯಿಂದ, ಗರ್ವದಿಂದ ಅದನ್ನು ಅವರು ಸ್ವೀಕಾರ ಮಾಡಿದ್ರು. ಆ ಕೆಚ್ಚದೆ ನಿಮ್ಮ ಹತ್ರ ನಮ್ಮ ಹತ್ರ ಬರಲೇಬೇಕು. ನಾವಂತೂ ಬ್ರಿಟಿಷರು ಹೊಡೆದು ಓಡಿಸೋದು ಬೇಡ, ನಮ್ಮ ಹತ್ರ ಇರುವ ಅಂಧಕಾರವನ್ನು ನಾವು ಹೊಡೆದು ಓಡಿಸಬೇಕು, ನಮ್ಮ ಹತ್ರ ಇರುವಂಥ ನೆಗೆಟಿವ್ ವಿಚಾರಗಳನ್ನು ಹೊಡೆದು ಓಡಿಸಬೇಕು, ನಮ್ಮ ಹತ್ರ ಇರುವಂಥ ಕೆಟ್ಟ ವಿಚಾರಗಳನ್ನು ಹೊಡೆದು ಓಡಿಸಬೇಕು. ಆತ್ಮಬಲದಿಂದ ನಾವು ಸಾಧನೆಯನ್ನು ಮಾಡಬೇಕು. ಒಂದು ಕೆಸೆಟ್ ಪರೀಕ್ಷೆ ಪಾಸ್ ಮಾಡಿದ್ರೆ ನಿಮ್ಮ ಜೀವನ ಉದ್ಧಾರವಾಗುತ್ತದೆ. ನೌಕರಿಗಳು ನಿಮ್ಮ ಮನೆ ತನಕ ಬಂದೇ ಬರುತ್ತವೆ ಸ್ನೇಹಿತರೆ. ಬಟ್ ನಾವೇನು ಮಾಡ್ತೀವಿ, ನಮ್ಮ ಕೈಲಿ ಆಗೋದಿಲ್ಲ. ಅವರು ದೇಶಕ್ಕಾಗಿ ಸಮರ್ಪಣೆ ಮಾಡಿದ್ರು, ನಾವು ನಮ್ಮ ಸಲುವಾಗಿ ಸಮರ್ಪಣೆ ಮಾಡೋಣ. ಯಾಕೆ ಹೆದರ್ತೀರಿ? ಕೆಸೆಟ್ ಹಾರ್ಡ್ ಐತ್ರಿ, ನೆಟ್ ಹಾರ್ಡ್ ಐತ್ರಿ. ನೋ ಹಾರ್ಡ್, ಜಸ್ಟ್ ನೀವು ಹಾರ್ಡ್ ವರ್ಕ್ ಮಾಡಬೇಕು. ಅದರ ಸಲುವಾಗಿ ಒಂದು 6 ತಿಂಗಳು ಕೂತು ಓದಬೇಕಪ್ಪ. ಓದಿದ್ರೆ ಮಾತ್ರ ನಿಮ್ಮ ದಾರಿ ಸಿಗುತ್ತದೆ. ಸೊ ಸ್ನೇಹಿತರೆ, ನೀವು ಏನೂ ಚಿಂತೆ ಮಾಡಬೇಡ್ರಿ. ನನಗೆ ಸಿಕ್ಕಂಥ ಜ್ಞಾನ, ನನಗೆ ಸಿಕ್ಕಂಥ ಅನುಭವ, ನನಗೆ ಸಿಕ್ಕಂಥ ಒಂದು ಈ ಪರೀಕ್ಷೆಯ ಒಂದು ಟೆಕ್ನಿಕ್ ಆಗಲಿ, ಈ ಪರೀಕ್ಷೆಯನ್ನು ಹೇಗೂ ನಾವು ಏನನ್ನು ಓದಬೇಕು, ಎಷ್ಟು ಓದಬೇಕು, ಏನು ಓದಿದ್ರೆ ಪರೀಕ್ಷೆದಾಗ ಕೇಳ್ತಾರೆ ಅನ್ನೋ ಒಂದು ಅನುಭವದ ಮಾತುಗಳನ್ನು ನಾನು ಹೇಳ್ತೀನಿ. ದಯವಿಟ್ಟು ನನ್ನ ಮಾತಿನ ಮೇಲೆ, ನನ್ನ ಅನುಭವದ ಮೇಲೆ ತಾವೆಲ್ಲರೂ ವಿಶ್ವಾಸವಿಟ್ಟು ತಾವು ಮುಂದೆ ಬರೀರಿ, ತಾವು ಮುಂದೆ ಸಾಗ್ರಿ, ನಿಮ್ಮ ಜೀವನವೂ ಉಜ್ವಲ ಆಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ಹೇಳುತ್ತಾ, ಇನ್ನು ಪೇಪರ್ ನಂಬರ್ 1 ಬೋಧನಾ ಸಾಮರ್ಥ್ಯ, ಟೀಚಿಂಗ್ ಅಪ್ಟಿಟ್ಯೂಡ್, ಈ ಪೇಪರ್ದ ಮೊದಲನೇ ಯೂನಿಟ್ ನೋಡಿರಿ. ಈ ಪೇಪರ್ದೊಳಗೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರಬೇಕು? 54ರಿಂದ 60 ಮಾರ್ಕ್ಸ್ ಔಟ್ ಆಫ್ 100. ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. 50 ಪ್ರಶ್ನೆಗಳನ್ನು ಕೇಳ್ತಾನೆ ಅವನು, ಒಂದು ಪ್ರಶ್ನೆಗೆ 2 ಅಂಕ. ಔಟ್ ಆಫ್ 100ಗೆ ಒಂದು 54ರಿಂದ 60 ತೊಗೊಳೋದಾಗಂಗಿಲ್ಲೇನ್ರಿ? ಏನು ಹೇಳ್ತೀರಿ ಸರ್? ಆಗ್ತದೆ ರೀ. ನೀವು ಕೂತು ಓದಬೇಕಪ್ಪ, ಕಾನ್ಫಿಡೆನ್ಸ್ ಇರಬೇಕು. ಭಾಳನೂ ಓದೋದಿರಲ್ಲ, ಅಷ್ಟೇ ಸ್ವಲ್ಪ ತುಸುನೇ ತಿನ್ನು ಬಟ್ ಚಲೋದು ತಿನ್ನು ಅಂತಾರೆ. ಹಂಗೆ ನಾನು ನಿಮ್ಗೆ ಎಷ್ಟು ಹೇಳ್ತೀನಿ ಇಷ್ಟೇ ಮೊದಲಿಗೆ ತಿಳ್ಕೊಡ್ರಿ. ನಾ ಎಷ್ಟು ಬರ್ದೀನಿ, ನಾ ಬರೆದಿದ್ದು ನೋಟ್ಸ್ ಇಷ್ಟೇ ಬರ್ದೀನಿ, ಅಷ್ಟೇ ಓದ್ರಿ, ಅಷ್ಟೇ ತಲೆ ಒಳಗೆ ಇಟ್ಕೋರಿ, ಅಷ್ಟೇ ಎಕ್ಸಾಮ್ದಾಗ ಬರೀರಿ, ಅಷ್ಟೇ ಪಾಸ್ ಆಗ್ತೀರಿ ನೀವು. ಬಟ್ ನಾ ಇಟ್ಟು ಓದಿನಿ ರೀ ಸರ್ ಇಲ್ಲ, ಸುಮ್ಮನೆ ಓದ್ಕೋತ ಕುಂಡ್ರೋದಿಲ್ಲ. ದನ ಸುಮ್ಮನೆ ಮಾಡೋದಿಲ್ಲ ರೀ, ಕತ್ತಿ ಹಂಗೆ ವರ್ಕ್ ಮಾಡಬೇಕಪ್ಪ, ವರ್ಕ್ ಮಾಡಬೇಕು. ಬಟ್ ಅದರೊಳಗೆ ಸ್ವಲ್ಪ ಸ್ಮಾರ್ಟ್ ವರ್ಕ್, ಎಕ್ಸಾಮ್ ಓರಿಯೆಂಟೆಡ್. ಆಮೇಲೆ ಜ್ಞಾನ ಬಂದಾಗ ಮತ್ತೆ ಮಕ್ಕಳಿಗೆ ನೀವು ಡೀಟೇಲಾಗಿ ಓದಿ ಪಾಠ ಮಾಡಿರಿ ಅಂತ. ಓಕೆ, ಕಮ್ ಟು ದ ಪಾಯಿಂಟ್. ಈಗ ಎಲ್ಲಿಗೆ ವಿಷಯ ಬಂತು ರೀ?
ಇವತ್ತಿನ ದಿವಸ, ಇವತ್ತು 15 ಆಗಸ್ಟ್. ಇವತ್ತು ನಾನು ನಿಮ್ಗೆ ಮೊದಲಿಗೆ ಏನು ಹೇಳಿರಿ, ಟೀಚಿಂಗ್ ಕಾನ್ಸೆಪ್ಟ್ ಬಗ್ಗೆ ಹೇಳಿದ್ದೇನೆ. ಮೊದಲನೇ ಯೂನಿಟ್ದು ಟೀಚಿಂಗ್ ಎಂದರೇನು, ಅಧ್ಯಯನ ಎಂದರೇನು, ಬೋಧನೆ ಎಂದರೇನು, ಅದರದ್ದು ವ್ಯಾಖ್ಯಾನ ಹೇಳಿದ್ದೇನೆ. ಅದರ ಒಂದು ಬೋಧನಾ ಮಟ್ಟವನ್ನು, ಲೆವೆಲ್ಸ್ ಆಫ್ ಟೀಚಿಂಗ್ ಬಗ್ಗೆ ಹೇಳಿದ್ದೇನೆ. ಈಗ ಕ್ಯಾರೆಕ್ಟರಿಸ್ಟಿಕ್ ಆಫ್ ಟೀಚಿಂಗ್ ಈ ಕಾನ್ಸೆಪ್ಟ್ ಬಗ್ಗೆ ಹೇಳುತ್ತೇನೆ. ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಅಮೃತ ಮಹೋತ್ಸವ. ನನಗೂ ಸ್ವಲ್ಪ ಕನ್ನಡ ಬರ್ತಾಯಿದ್ದೀರಿ. ನೀವೆಲ್ಲರೂ ಬರೀ ಕನ್ನಡಿಗರಿರ್ಬೋದು, ನಾನು ಮಹಾ ಕನ್ನಡಿಗ ಅಂದರೆ ಮಹಾರಾಷ್ಟ್ರದ ಕನ್ನಡಿಗ. ಓಕೆ, ಇರಲಿ. ಎಲ್ಲ ಕನ್ನಡಿಗರಿಗೂ ಇನ್ನೊಮ್ಮೆ ನಮಸ್ಕಾರ ಹೇಳುತ್ತಾ ಇವತ್ತಿನ ಮೊದಲನೇ ಅಧ್ಯಯನದ 3ನೇ ಪಾಯಿಂಟ್ಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಟೀಚಿಂಗದ ಬಗ್ಗೆ ನೋಡೋಣ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಟೀಚಿಂಗ್. ಬೋಧನೆಯ ವೈಶಿಷ್ಟ್ಯ. ಬೋಧನೆಯ ವೈಶಿಷ್ಟ್ಯಗಳು. ಬೋಧನೆಯ ವೈಶಿಷ್ಟ್ಯಗಳು ಯಾವುವು ನೋಡಿ. ನಾವು ಅಂದರೆ ಶಿಕ್ಷಕರಾದವರು, ನೀವೆಲ್ಲರೂ ನಾಳೆ ಶಿಕ್ಷಕರಾಗಲು ಹೊರಟಿದ್ದೀರಿ, ನೀವೆಲ್ಲರೂ ಪ್ರಾಧ್ಯಾಪಕರಾಗಲು ಹೊರಟಿದ್ದೀರಿ, ನೀವೆಲ್ಲರೂ ಲೆಕ್ಚರರ್ ಆಗಲು ಹೊರಟಿದ್ದೀರಿ. ನಿಮ್ಮ ಮೇಲೆ ಭಾಳ ಜವಾಬ್ದಾರಿ ಇದೆ. ನೀವು ಕೂಡಿ ಈ ದೇಶವನ್ನು ಇನ್ನೂ ಮುಂದೆ ಒಯ್ಯಬೇಕು. ನಾವು ದೇಶದ ಹೆಸರನ್ನು ಇನ್ನೂ ಮೇಲೆತ್ತರಕ್ಕೆ ಒಯ್ಯಬೇಕು. ನಾವು ಆಗ್ತದಲ್ರಿ? ಮೇಲೆತ್ತದ ದೇಶಕ್ಕೆ ಎತ್ತದಲ್ಲೋ ಅಣ್ಣ. ಒಂದು ಹುಡುಗನ ಭವಿಷ್ಯ ಉಜ್ವಲ ಮಾಡಿದ್ರೆ ಸಾಕು. ಒಂದು ಹುಡುಗ ಜೀವ ಹೊಡೆಯೋ ಕೆಲಸ ಮಾಡಬೇಡ್ರಿ. ಬರೇ ಸುಮ್ಮನೆ ಟೀಚರ್ ಅಂದರೆ ಏನು ಹಗರ ಕೆಲಸ ಅಲ್ಲ. ಬೇರೆ ಬೇರೆ ನೌಕರಿ ಮಾಡೋದು ಬೇರೆ. ಅಲ್ಲಿ ಏನು ಮಾಡಿದ್ರೂ ಇದ್ರಿಂದ ನಾವು ಏನಿತ್ತು, ಈಗ ಮಷೀನಕ್ಕೆ ನಾವು ಏನು ಮಾಡಿದ್ರೆ ಮಷೀನ್ ಎತ್ತು ಜಾಡಿಸಿ ಒದೀತದೆ, ನಮಗೆ ಏನೂ ಅನ್ನಂಗಿಲ್ಲ. ಬಟ್ ಒಂದು ಹುಡುಗಿಗೆ ನಾವು ಚೆನ್ನಾಗಿ ಕಲಿಸಿದ್ವು ಅಂದ್ರೆ ಎದ್ದು ನಿತ್ತು ಬಂದು ಕಾಲು ಬೀಳ್ತಾನೆ ನಾವು. ಅದೇ ಚಲೋ ಕಲಿಸಲಿ ಅಂದ್ರೆ ಜಾಡಿಸಿ ಏನು ಅನ್ನಂಗಿಲ್ಲರಿಪ್ಪ. ಅದು ಅಂದ್ರೆ ನಾವು ಏನೇ ಕೊಟ್ಟರು ಮಕ್ಕಳು, ಈಗಿನ ವಿದ್ಯಾರ್ಥಿಗಳು ಇಮ್ಮಿಡಿಯೇಟಾಗಿ ನಾವು ಏನು ಹೇಳ್ತೀವಿ ಅದನ್ನು ರಿಪ್ಲೈ ಕೊಡುವಂಥ ವಿದ್ಯಾರ್ಥಿಗಳಿದ್ದಾರೆ. ಹೀಗಾಗಿ ತುಂಬ ಜವಾಬ್ದಾರಿಯಿಂದ ನಾವು ನಮ್ಮ ಕೆಲಸಗಳನ್ನು ಮಾಡಬೇಕು. ಅದಕ್ಕಾಗಿಯೇ ನಮ್ಮ ದೇಶದ ಮೊದಲನೇ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಒಂದು ಮಾತು ಹೇಳಿದರು, ದ ಡೆಸ್ಟಿನಿ ಆಫ್ ದ ನೇಷನ್ ಈಸ್ ಗೋಯಿಂಗ್ ಟು ಬಿಲ್ಡ್ ಇನ್ ದ ಕ್ಲಾಸ್ ರೂಮ್ ಅಂತೇಳಿ. ದೇಶದ ಭವಿಷ್ಯವನ್ನು, ದೇಶದ ಹಣೆ ಬರವನ್ನು, ದೇಶದ ಉಜ್ವಲ ಒಂದು ದೀಪಗಳನ್ನು ನಾವು ತಯಾರು ಮಾಡುತ್ತೇವೆ. ನಾವಂದರೆ ಶಿಕ್ಷಕರಾದವರು ಇಡೀ ಕ್ಲಾಸ್ ರೂಮದೊಳಗೆ. ಅಂದರೆ ದೇಶದ ಭವಿಷ್ಯವು ಒಂದು ಕ್ಲಾಸ್ ರೂಮಿನಲ್ಲಿ ಬರೆಯಲಾಗುತ್ತದೆ. ನಾವು ಏನು ಮಕ್ಕಳಿಗೆ ಕಲಿಸ್ತೀವಿ, ನಾವು ಏನನ್ನು ಹೇಳ್ತೀವಿ ಅಂಥ ವಿದ್ಯಾರ್ಥಿಗಳು ತಯಾರಾಗ್ತಾರೆ. ಹುಡುಗರಿಗೆ ನಾವು ಕರೆಕ್ಟಾಗಿ ನೀಟಾಗಿ ಭಾಳ ಸಿಸ್ಟಮೆಟಿಕ್ ಹೇಳೋದಂದ್ರೆ ನಾವು ದೊಡ್ಡ ತೆಂಡೂಲ್ಕರ್ ಆಗ್ಬೋದು, ದೊಡ್ಡ ಲತಾ ಮಂಗೇಶ್ಕರ್ ಆಗ್ಬೋದು, ದೊಡ್ಡ ರಾಜ್ಕುಮಾರ್ ಥರ ಸರ್ ಹಂಗೆ ಆಗ್ಬೋದು, ಪುನೀತ್ ರಾಜ್ಕುಮಾರ್ ಥರ ಆಗ್ಬೋದು, ದೊಡ್ಡ ನಾವು ಏನು ಕುವೆಂಪು ಥರ ಆಗ್ಬೋದು, ಅನಿಲ್ ಕುಂಬ್ಳೆ ಥರ ಆಗ್ಬೋದು, ದೊಡ್ಡ ವ್ಯಕ್ತಿಗಳಾಗ್ಬೋದು. ಅದೇ ಕೊಯ್ ಅಂತ ಹೇಳಿದ್ರೆ ವೀರಪ್ಪನಾಗಿ ನಿತ್ತು ಜಾಡಿಸಿ ಓದಿತ್ತು ನಮ್ಗೆ. ಹುಡುಗ ಚಲೋ ಹೇಳಿದೆ ಅಂದರೆ ಚಲೋ ಆಗ್ತಾನೆ, ಸುಮಾರು ಹೇಳಿದೆ ಅಂದ್ರೆ ಅವನು ಸುಮಾರಾಗಿ ಎದ್ದಿನತ್ತು ರಾಕ್ಷಸನಂಗೆ ನಮ್ಗೆ ಕೊಲೆ ಮಾಡೋದು. ಸೊ ನಾವು ಮಕ್ಕಳಿಗೆ ನಾವು ಭಾಳ ನೀಟಾಗಿ, ಭಾಳ ಜವಾಬ್ದಾರಿಯಿಂದ, ಭಾಳ ಎಚ್ಚರದಿಂದ ಪಾಠವನ್ನು ಮಾಡಬೇಕು. ಹಾಗಾದರೆ ಪಾಠ ಮಾಡುವಾಗ, ಬೋಧನೆ ಮಾಡುವಾಗ, ಮಕ್ಕಳಿಗೆ ಕಲಿಸುವಾಗ ನಾವು ಹೇಗೆ ಕಲಿಸಬೇಕು
5 ವೈಶಿಷ್ಟ್ಯಗಳು ಶಿಕ್ಷಕರಾದವರು ನೆನಪಿನಾಗ ಇಟ್ಕೋಬೇಕು. ಇದಕ್ಕೆ ನಾವು ಬೋಧನೆಯ ವೈಶಿಷ್ಟ್ಯಗಳೆಂದು ಕರೆಯುತ್ತೇವೆ. ಪರೀಕ್ಷೆದೊಳಗೆ ಹೀಗೆ ಒಂದು ಪ್ರಶ್ನೆ ಅಂತೂ ಕೇಳ್ತಾರೆ, 2 ಮಾರ್ಕ್ಸ್. ಇಷ್ಟು ಓದಿದ್ರಲ್ಲೋ 2 ಮಾರ್ಕ್ಸ್ ನಿಮಗೆ ಸಿಗ್ತವ್ರೆ. ಏನು ಪ್ರಶ್ನೆ ಕೇಳ್ತಾರೆ? ಈ ಕೆಳಗಿನವುಗಳಲ್ಲಿ ಯಾವುದು ಬೋಧನೆಯ ವೈಶಿಷ್ಟ್ಯವಾಗಿದೆ, ಅಥವಾ ಈ ಕೆಳಗಿನವುಗಳಲ್ಲಿ ಯಾವುದು ಬೋಧನೆಯ ವೈಶಿಷ್ಟ್ಯ ಅಲ್ಲ. ಹಾಗಾದರೆ ಬೋಧನೆಯ ವೈಶಿಷ್ಟ್ಯಗಳು ಯಾವುವು? 5 ಬೋಧನೆಯ ವೈಶಿಷ್ಟ್ಯಗಳು ಅದಾವ್ರಿ. ನಾನು ಒಂದು ಪಾಯಿಂಟ್ಸ್ ಕಲೆಕ್ಟ್ ಮಾಡಿದ ಹಾಗೆ ಒಂದು 5 ಅದಾವೆ. 5 ನಿಮ್ಮ ನೆನಪಿಟ್ಟಿದ್ರೆ ಸಾಕ್ರಿ. 5 ಭಾಳ ನೀಟಾಗಿ ನೆನಪಿನಾಗ ಇಟ್ಕೊಳ್ರಿ. ಮೊದಲನೇ ಪಾಯಿಂಟ್ ಯಾವುದು? ಮೊದಲನೇ ಕಾನ್ಸೆಪ್ಟ್ ಯಾವುದು? ಮೊದಲನೇ ವೈಶಿಷ್ಟ್ಯ ಯಾವುದು ಅಂದ್ರೆ ಇಂಟರ್ಯಾಕ್ಟಿವ್ ಪ್ರೊಸೆಸ್. ಇಂಟರ್ಯಾಕ್ಟಿವ್ ಪ್ರೊಸೆಸ್ ಅಂದರೆ ಏನು? ಅಂತರ್ಕ್ರಿಯಾತ್ಮಕ ಪ್ರಕ್ರಿಯೆ. ಅಂತರ್ಕ್ರಿಯಾತ್ಮಕ ಎಂದರೇನು? ಇಂಟರ್ಯಾಕ್ಷನ್ ಅಂತೇಳಿ ಕರಿತೀವಿ. ಒಂದು 2 ಜನ ಅದಾರೆ. ಇದು ಸ್ಟೂಡೆಂಟ, ಇವೆಲ್ಲ ಸ್ಟೂಡೆಂಟ್ಸ್ಗಳು. ಇದು ಟೀಚರ್ ಬಾಯಿ ಥರದ ನಿಂತವ್ರು. ರೊಕ್ಕ ಭಾಳ ಪಗಾರ ಜಾಸ್ತಿ ಆದರೆ ಟೀಚರ್ಸ್ಗಳು. ಓಕೆ, ಟೀಚರ್ಸ್ ಮತ್ತು ವಿದ್ಯಾರ್ಥಿಗಳು. ಶಿಕ್ಷಕರು ವಿಷಯವನ್ನು ವಿದ್ಯಾರ್ಥಿಗೆ ಕಲಿಸುತ್ತಾರೆ. ಶಿಕ್ಷಕರು ವಿಷಯ ಜ್ಞಾನವನ್ನು ಮಕ್ಕಳಿಗೆ ಹೇಳಿಕೊಡುತ್ತಾರೆ. ಶಿಕ್ಷಕರು ವಿಷಯದಲ್ಲಿರುವಂಥ ವಿವಿಧ ಮಾಹಿತಿಯನ್ನು ಮಕ್ಕಳಿಗೆ ಹೇಳುತ್ತಾರೆ, ವಿದ್ಯಾರ್ಥಿಗಳಿಗೆ ಹೇಳುತ್ತಾರೆ. ಹೌದಲ್ಲ? ಏನು ಗಾಡಿಗೆ ಹೇಳ್ತೇವೇನ್ರಿ? ನಾವು ಹೇಳೋದ್ರಿಗೆ ಸ್ಟೂಡೆಂಟ್ಸ್ಗಳು, ವಿದ್ಯಾರ್ಥಿಗಳಿಗೆ. ವಿದ್ಯಾರ್ಥಿಗಳು ಏನು ಮಾಡ್ತಾರೆ? ಅವ್ರಿಗೆ ಏನೇನು ತಿಳಿತೋ ಏನೇನು ತಿಳಿದಿಲ್ಲ ಅವ್ರು ಮತ್ತು ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಹೇಳಬೇಕು. ಶಿಕ್ಷಕರಾದವರು ವಿಷಯನ ವಿದ್ಯಾರ್ಥಿಗಳು ಹೇಳಬೇಕು. ವಿದ್ಯಾರ್ಥಿಗೆ ಎಷ್ಟು ತಿಳಿದೋ ಅಥವಾ ಏನು ತಿಳಿದಿಲ್ಲೋ ಅದನ್ನು ಮತ್ತೆ ಹೊಳ್ಳಿ ಶಿಕ್ಷಕರಿಗೆ ಹೇಳಬೇಕು. ಅಂದರೆ ಶಿಕ್ಷಕರು ವಿದ್ಯಾರ್ಥಿಗೆ ಹೇಳೋದು, ವಿದ್ಯಾರ್ಥಿಗಳು ಮತ್ತೆ ಶಿಕ್ಷಕರಿಗೆ ಹೇಳೋದು. ಹೀಗೆ ಇಬ್ಬರು ನಡಬರ್ಕೆ ಏನು ನಡಿಬೇಕು? ಮಾತಿನ ಒಂದು ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಅಂತೇಳಿ ಕರಿತೀವಿ. ಇವ್ರು ಹೇಳಿದ್ದು ಅವ್ರಿಗೆ ತಿಳಿಬೇಕು, ಅವ್ರು ಹೇಳಿದ್ದು ಇವ್ರಿಗೆ ತಿಳಿಬೇಕು. ಇಲ್ಲ, ಶಿಕ್ಷಕರು ಹೇಳಿದ್ವಿ ಹುಡುಗರಿಗೆ ತಿಳಿಲಿದ್ರೆ ಹುಡುಗ ಜಾಡಿಸೋದು ನಾವು ಏನು ಹೇಳಕತ್ತಿದ್ರು. ಹಾಗೆ ಈಗಿನ ಹುಡುಗರು ಭಾಳ ಡೇಂಜರ್ ಅದು. ಹುಡುಗರು ಆದರೂ ಶಿಕ್ಷಕರಿಗೆ ಹೇಳಬೇಕು, ಸರ್ ನಮಗೆ ಪಾಠ ತಿಳಿಲಾಗಿದ್ರಿ, ಸ್ವಲ್ಪ ತಿಳಿಸಿ ಹೇಳ್ರಿ ಅಪ್ಪ, ಈ ಥರ ಹೇಳ್ರಿ ಅಪ್ಪ. ಆವಾಗ ಶಿಕ್ಷಕರ ನಿನಗೆ ತಿಳಿದಿಲ್ಲಲ್ಲ, ನಿನಗೆ ಹಿಂಗೆ ಹೇಳ್ತೀನಪ್ಪ ಅಂದರೆ ಹುಡುಗರಿಗೆ ತಿಳಿದಿಲ್ಲ ನಂಗೆ ಪಾಪ ಶಿಕ್ಷಕರಿಗೆ ಹೆಂಗೆ ಗೊತ್ತಾಗ್ತದೆ? ಹುಡುಗ ಹೇಳ್ಬೇಕು, ಸರ್ ಒಂದು ಸ್ವಲ್ಪ ಸ್ಲೋ ಆಗಿ ಹೇಳ್ರಿ, ಅಥವಾ ನಮಗೆ ತಿಳಿದದ ನೋಡ್ರಿ ಸರ್ ಇಷ್ಟೇ ಹೇಳ್ರಿ, ಭಾಳ ಹೇಳಬೇಡ್ರಿ ಅಪ್ಪ, ವಜ್ಜಾಗ್ಯದ್ರಿ ಅಂತೀನಿ. ಹುಡುಗರು ಶಿಕ್ಷಕರ ಜೊತೆಗೆ ಮಾತಾಡಬೇಕು, ಇಂಟರಾಕ್ಷನ್ ಮಾಡಬೇಕು. ಅಂದಾಗ ಮಾತ್ರ ಅದು ದಟ್ ಈಸ್ ಆ್ಯನ್ ಇಂಟರಾಕ್ಷನ್. ಅದಕ್ಕೆ ನಾವು ಬೋಧನೆ ಅಂತೇಳಿ ಕರಿತೀವಿ. ಬರೇ ಶಿಕ್ಷಕ ಹೋದರೆ ಬರೀ ಶಿಕ್ಷಕರು ಪಾಠ ಹೇಳ್ಕೊತಿದ್ರು, ಹುಡುಗರು ಏನೂ ಹೊಳ್ಳಿ ರಿಪ್ಲೈನೇ ಕೊಡಲಿಲ್ಲ. ಕೂತಲ್ಲೇ ಒಂದು ನಿದ್ದೆ ಹೊಡಿತಿತ್ತು ಹುಡುಗ, ಒಂದು ಅಲ್ಲೇ ಅಡ್ಡ ಬೇದು ಒದ್ದಾಡ್ತಿತ್ತು, ಒಂದು ಕೂತು ಕೇಳ್ತಿತ್ತು, ಒಂದು ಅಲ್ಲೇ ಕೂತೊಳಗೆ ಹಿಂಗೆ ಅಂದ್ರೆ ಹಂಗಲ್ಲ. ದಟ್ ಈಸ್ ನಾಟ್ ಎ ಟೀಚಿಂಗ್. ಅದಕ್ಕೆ ಒನ್ ವೇ ಟೀಚಿಂಗ್ ಅಂತೇಳಿ ಕರೀತಾರೆ. ಅಥವಾ ವಿದ್ಯಾರ್ಥಿಗಳು ಯಾವಾಗ ಅವರಿಗೆ ತಿಳಿದಿದ್ದು ತಿಳಿಲಾರ್ದು ಅಥವಾ ಹೆಚ್ಚಿನ ಪ್ರಶ್ನೆಗಳನ್ನು ಹೆಚ್ಚಿನ ಮಾಹಿತಿಯನ್ನು ಶಿಕ್ಷಕರಿಗೆ ಕೇಳುತ್ತಾರೋ ದಟ್ ಈಸ್ ಅ ಹೆಲ್ದಿ ಡಿಸ್ಕಷನ್ ಅಂತೇಳಿ ನಾವು ಕರಿತೀವಿ. ಹುಡುಗರು ಏನರ ಕೇಳ್ಯಾರ ಅಂತೇಳಿ ಶಿಕ್ಷಕರು ಜಾಡಿಸಿ ಸಿಟ್ಟಿಗೆ ಬಂದು ಬಿ ಪಿ ಬಂದು ಅಲ್ಲೇ ಬಿದ್ದು ಲಪ ಹೊಯ್ಕೊಂಡು ನಾ ಏನು ಹೇಳ್ತೀನಿ ಅಷ್ಟೇ ಕೇಳೋ ಹಿಂಗೆ ಅನ್ನೋದಿರಲ್ರಿ. ನಿನಗೆ ಯಾವ ಕೇಳಂದನಲ್ಲ ಹೆಚ್ಚಿಗೆ ಪ್ರಶ್ನೆ ನಾ ಎಷ್ಟು ಹೇಳ್ತೀನಿ ಅಷ್ಟೇ ಕೇಳಿಲ್ಲ ಅಂತ ಬಾಯಿ ಮುಚ್ಚೋ ಹಿಂಗೆ ಶಿಕ್ಷಕರು ಅನ್ನೋದಿಲ್ಲ. ಕೇಳ್ದ ಯಪ್ಪ ಬರ್ತದೋ ನಾ ಹೇಳ್ತೀನಿ ಅನ್ನೋದು. ಬರಲಿಲ್ಲ ಅಂದ್ರೆ ಮನೆಗೆ ಹೋಗಿ ಬುಕ್ ತೆಗೆದು ಓದಿ ಹೇಳ್ತೀನಿ ಅಪ್ಪ, ಇಲ್ಲಾಂದ್ರೆ ಇಂಟರ್ನೆಟ್ದಾಗ ನೋಡಿ ಹೇಳ್ತೀನಿ, ಇಲ್ಲಾಂದ್ರೆ ಯಾರಿಗಾರು ಬಂದರೆ ಹೇಳ್ತೀನಿ, ಇಲ್ಲ ಅದು ಏನೂ ಹೇಳಿಲ್ಲ ಅಂದ್ರೆ ಶಾಲೆ ಬಿಟ್ಟು ಓಡಿ ಹೋಗೋದಿಲ್ಲ. ಹುಡುಗರ ಜೊತೆಗೆ ನಾವು ಏನು ಮಾಡಬೇಕು? ಚರ್ಚೆಯನ್ನು ಮಾಡಬೇಕು, ಸಂವಾದ ಏರ್ಪಡಿಸಬೇಕು. ವಿದ್ಯಾರ್ಥಿಯ ಜೊತೆಗೆ ಅನ್ಯೋನ್ಯದಿಂದ ವಿಷಯ ಜ್ಞಾನದ ನಾವು ಬದಲಾವಣೆ ಮಾಡ್ತಾ ಇರಬೇಕು, ಎಕ್ಸ್ಚೇಂಜ್ ಮಾಡ್ತಾ ಇರಬೇಕು, ಇಂಟರಾಕ್ಷನ್ ಆಗಬೇಕು. ಅಂದಾಗ ಮಾತ್ರ ಅದಕ್ಕೆ ಬೋಧನೆ ಅಂತೇಳಿ ಕರಿತೀವಿ. ಇದು ಶಿಕ್ಷಕರು ಮತ್ತು ವಿದ್ಯಾರ್ಥಿಯ ನಡುವೆ ನಡೆಯುವಂಥ ಅಂತರ್ಕ್ರಿಯೆ. ಓಕೆ, ಒಮ್ಮೊಮ್ಮೆ ಏನಾಗ್ತದೆ ರೀ, ಹುಡುಗರ ನಡುವೆ ಇಂಟರಾಕ್ಷನ್ ಆಗುತ್ತದೆ. ಹುಡುಗರಿಗೆ ಒಂದು ವಿಷಯ ಜ್ಞಾನ ತಿಳಿದಿರ್ತದೆ, ಒಂದು ಹುಡುಗ ಸ್ವಲ್ಪ ಸಾವಕಾಶ ತಿಳಿದಿರ್ತದೆ. ಸಾವಕಾಶ ತಿಳಿಯುವಂಥ ವಿದ್ಯಾರ್ಥಿ ಹೆಚ್ಚು ತಿಳಿದವನಿಗೆ ನಿನಗೆ ತಿಳಿದಿತ್ತಂದ್ರೆ ತಿಳಿಸಿ ಹೇಳಪ್ಪ ಅಂತೇಳೋದು. ಅವ ಹುಷಾರಿದ್ದ ಹುಡುಗಗೆ ನೀ ಏನು ಮಾಡಿದಲ್ಲ, ನಿದ್ದೆ ಮಾಡಿದ್ರೆ ಸರ್ ಹೋಗಿ ಕೇಳು ಅನ್ನೋದಿಲ್ಲ. ಆಯ್ತಪ್ಪ ನಾನು ನಿನಗೆ ತಿಳಿಸಿ ಹೇಳ್ತೀನಿ ಅಂತೇಳಿ. ವಿದ್ಯಾರ್ಥಿಗಳ ನಡುವೆ ನಡೆಯುವಂಥ ಅಂತರ್ಕ್ರಿಯೆ.
ಒಮ್ಮೊಮ್ಮೆ ಏನಾಗ್ತದೆ ರೀ, ಭಾಳ ಬ್ರಿಲಿಯಂಟ್ ಇರೋ ಹುಡುಗ ಅಥವಾ ಸರ್ವಸಾಮಾನ್ಯ ಇರುವಂಥ ಹುಡುಗ, ಅವನು ಪಾಠ ಹೇಳಿದ ನಂತರ, ಶಿಕ್ಷಕರು ಪಾಠ ಹೇಳಿದ ನಂತರ, ಶಿಕ್ಷಕರು ಬೋಧನೆ ಮಾಡಿದಾಗ, ಶಿಕ್ಷಕರು ವಿವರಣೆಯನ್ನು ಮಾಡಿದಾಗ, ಶಿಕ್ಷಕರು ವಿಷಯ ಜ್ಞಾನವನ್ನು ಬಿಡಿಸಿ ಹೇಳಿದಾಗ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಮತ್ತು ಟೆಕ್ಸ್ಟ್ ಬುಕ್ ತೆಗೆದು ಓದ್ತಾರೆ. ಸರ್ ಹೇಳಿದ್ದೆಲ್ಲ ಕರೆಕ್ಟ್ ಅದೇನಿಲ್ಲಲ್ಲ, ಸರ್ ಬರೀ ಪುರಾಣ ಬಿಚ್ಚನೇನು ಇಲ್ಲ. ಹುಡುಗರು ಪಾಠ ಓದ್ತಾರೆ. ಪಾಠ ಓದಿದ ತಕ್ಷಣ ಬುಕ್ಕು ಹುಡುಗನ ಜೊತೆಗೆ ಮಾತಾಡ್ತಿರ್ತದೆ. ನಿಮ್ಮ ಸರ್ ಹೇಳಿದೆಲ್ಲ ಬರೋಬರದಲ್ಲೇ ಅಂತೇಳಿ ಬುಕ್ ಹೇಳ್ತಿರ್ತದೆ. ನಿಮ್ಮ ಸರ್ ಗೊಳ್ಳೆ ಹೇಳೋನು ಇಲ್ಲದ ನೋಡಿ ಕರೆಕ್ಟ್ ಏನದ ಅಂತೇಳಿ. ಬುಕ್ಕು ಅಥವಾ ಪುಸ್ತಕ ಹುಡುಗನಿಗೆ ವಿಷಯ ಜ್ಞಾನವನ್ನು ತಿಳಿಸಿ ಹೇಳ್ತಿರ್ತದೆ. ತಿಳಿಸಿ ಅಂದ್ರೆ ಎದ್ದನೇ ಹೇಳೋಂಗಿಲ್ಲ, ಅದು ಏನು ಬರೆದಿರ್ತಾರೆ ಅದು ಹುಡುಗರು ತಿಳ್ಕೊಬೇಕು. ಹುಡುಗರು ತಿಳಿದನಿಲ್ಲ ಅನ್ನೋಂಗೆ ಅಲ್ಲಿ ಮತ್ತೆ ಒಂದು ಡಯಾಗ್ರಾಮ್ ಕೊಟ್ಟಿರ್ತಾರೆ. ವಿಷಯ ಜ್ಞಾನ ತಿಳಿಲಿಲ್ಲ ಡಯಾಗ್ರಾಮ್ ನೋಡೋದು, ಚಿತ್ರ ನೋಡೋದು, ಚಿತ್ರದ ಮೇಲೆ ಇರೋಂಥ ಭಾವನೆಗಳನ್ನು ನೋಡೋದು, ಅದರ ಮೇಲಿಂದ ಹುಡುಗನಿಗೆ ವಿಷಯ ಜ್ಞಾನ ಗೊತ್ತಾಗ್ತದೆ. ಇಲ್ಲಾಂದ್ರೆ ಒಮ್ಮೊಮ್ಮೆ ಹುಡುಗರು ಏನು ಮಾಡ್ತಾರೆ, ಇಂಟರ್ನೆಟ್ ಮೂಲಕ, ಇದು ಆನ್ಲೈನ್ ಮೂಲಕ, ಒಂದು ಯೂಟ್ಯೂಬ್ ಮೂಲಕ ವಿಷಯ ಜ್ಞಾನವನ್ನು ತಿಳಿದುಕೊಳ್ತಿರ್ತಾರೆ. ಸೊ ಇದಕ್ಕೆ ನಾವು ಇಂಟರಾಕ್ಷನ್ ಅಂತೇಳಿ ಕರಿತೀವಿ. ಇಂಟರ್ಯಾಕ್ಟಿವ್ ಪ್ರೋಸೆಸ್ ಟೀಚಿಂಗ್ ಅಂದರೆ ಇದು ಇಂಟರ್ಯಾಕ್ಟಿವ್ ಪ್ರೋಸೆಸ್. ಹೀಗಿದ್ದರೆ ಇದು ಟೀಚಿಂಗ್, ಇಲ್ಲಾಂದರೆ ಅದಕ್ಕೆ ಟೀಚಿಂಗದ ವೈಶಿಷ್ಟ್ಯ ಅನ್ನುವುದಿಲ್ಲ. ಕ್ಲಾಸ್ ರೂಮ್ದಲ್ಲಿ ಒನ್ ವೇ ಟೀಚಿಂಗ್ ನಡೆಯುತ್ತಿದ್ದರೆ ಅದಕ್ಕೆ ಟೀಚಿಂಗ್ ಅನ್ನುವುದಿಲ್ಲ, ಅನ್ನಬಾರ್ದು. ಅಂದ್ರೆ ಬೆತ್ತ ಅನ್ನಲಿಕ್ಕೆ ಹೋಗ್ಬೇಡ್ರಿ. ಮೊದಲನೇದು ತಿಳಿತು. ಓಕೆ ಎರಡನೇ ಪಾಯಿಂಟ್ಸ್ ನೋಡಿರಿ, ಇಂಟರ್ಯಾಕ್ಟಿವ್ ಅಂತೂ ಆಯಿತು. ಇಂಟರ್ಯಾಕ್ಟಿವ್ ಸರಳ ಸಾಮಾನ್ಯವಾಗಿ ಹುಡುಗರು ಕೇಳೋದು. ಈಗ ಒಂದು ನೀವು ಭೂಗೋಳ ಪಾಠ ಹೇಳೋಗತ್ತೀರಿ ಅಥವಾ ಇತಿಹಾಸದ ಪಾಠ ಹೇಳೋಗತ್ತೀರಿ, ಇತಿಹಾಸದ್ದು ಅಥವಾ ಜಾಗೃಫಿದು ಅಥವಾ ಕನ್ನಡ ಸಾಹಿತ್ಯದ ಪಾಠ ಹೇಳುವಾಗ ಹುಡುಗರು ಕೇಳೋದು, ಅಪ್ಪ ಇಲ್ಲಿ ತನಕ ಜ್ಞಾನಪೀಠ ಪುರಸ್ಕಾರ ಯಾರ್ಯಾರಿಗೆ ಸಿಕ್ಕದಪ್ಪ ಸ್ವಲ್ಪ ಹೆಸರು ಹೇಳೋ ತಮ್ಮ ನಾವು. ಹುಡುಗರಿಗೆ ಗೊತ್ತಿತ್ತಂದ್ರೆ ಹೇಳ್ತಾರೆ 4-5 ಜನರ ಹೆಸರು, ಯಾರ್ಯಾರು ಸಿಕ್ತಪ್ಪ. ನಿಮ್ಮ ಮುತ್ತೈಗೆ ಸಿಕ್ಕದಿಲ್ಲ, ನಿಮ್ಮ ಮುತ್ತೈಯಾಗಿ ಸಿಕ್ಕಿಲ್ಲ ಅನ್ನೋದಿಲ್ಲ, ಭಯದಲ್ಲಿ ಅಪಮಾನ ಮಾಡಬೇಡ್ದು ಹುಡುಗರಿಗೆ. ನಿಮ್ಮ ಮುತ್ತೈ ಸಿಕ್ಕಿಲ್ಲ, ಅವ ಸುಮ್ಮನೆ ಕೊಡಿರ್ತಾರೆ. ನಾನು ನಿಮ್ಮ ಮಾಯಿಗೆ ಸಿಕ್ಕದೇನ್ರಿ ಸರ್, ನಮ್ಮ ಮಾಯಿಗೂ ಇಲ್ಲ, ನಮ್ಮ ಮುತ್ತೈಗೂ ಇಲ್ಲ. ಬಟ್ ದೊಡ್ಡ ಗ್ರೇಟ್ ಮಹಾನ್ ವ್ಯಕ್ತಿಗಳಿಗೆ ಸಿಕ್ಕಿದ್ದು. ಯಾರ್ಯಾರು ಅವ್ರ ಹೆಸರು ಹೇಳಪ್ಪ ಅಂತೇಳಿ ಹುಡುಗರಿಗೆ ಹೇಳೋದು. ಇಲ್ಲಿ ಏನಾಗ್ತದೆ, ಪ್ರಶ್ನೆಗಳನ್ನು ನಾವು ಕೇಳ್ತೀವಿ, ಮಕ್ಕಳು ಏನು ಮಾಡ್ತಾರೆ, ಅದರ ಬಗ್ಗೆ ಸರ್ಚ್ ಮಾಡುತ್ತಾರೆ, ಅದರ ಬಗ್ಗೆ ಹುಡುಕುತ್ತಾರೆ, ಯಾರ್ಯಾರು ಅದರ ಯಾರಿಲ್ಲ ಏನು ಅಂತೇಳಿ. ಹುಡುಗರಿಗೆ ನಾವು ಮಾತಾಡಿಸಿದ್ರೆ ಮಾತ್ರ ಆ ವಿಷಯ ಜ್ಞಾನ ಮಕ್ಕಳ ತನಕ ಹೋಗಿ ಮುಟ್ತದೆ. ಅದು ಯಾವುದೇ ವಿಷಯ ಇರಲಿ, ವಿಜ್ಞಾನ ಇರಲಿ ಅಥವಾ ನೀವು ಮ್ಯಾಥಮೆಟಿಕ್ಸ್ ಒಂದು ಫಾರ್ಮುಲಾ ಕೊಟ್ಟು ಹುಡುಗರಿಗೆ ಹೇಳೋದು, ಅಪ್ಪಿ ಇದು ಈ ಗಣಿತ ನೀನು ಬಿಡಿಸಪ್ಪ ಅಂತ ಹೇಳೋದು. ನಿನಗೆ ತಿಳಿಲಿಲ್ಲ ಅಂದರೆ ಈ ರೂಲ್ಸ್ ಫಾಲೋ ಮಾಡು, ಈ ಸ್ಟೆಪ್ಸ್ ಫಾಲೋ ಮಾಡು. ಇದಕ್ಕೆ ನಾವೇನು ಕರಿತೀವಿ, ಅಂತರ್ಕ್ರಿಯೆ. ಎಷ್ಟು ಅಂತರ್ಕ್ರಿಯೆ ಆಗುತ್ತದೆಯೋ ಅಷ್ಟು ವಿಷಯ ಜ್ಞಾನ ಬೇಗ ತಿಳಿಯುತ್ತದೆ. ಮಕ್ಕಳ ಹತ್ರ ಇರುವಂಥ ಏನೋ ನೆಗೆಟಿವ್ ಫೀಲಿಂಗ್ಸ್ಗಳು ಅದೆಲ್ಲ ತಂತಾನೆ ಹೊರಗೆ ಹೋಗ್ತದೆ. ನಮ್ಮ ಸರ್ ಭಾಳ ಚಲೋ ಅದಾರ್ರಿ, ನಾ ಎಲ್ಲ ಕೇಳಿದೆಲ್ಲ ಹೇಳ್ತಾರೆ ರೀ, ಪಾಪ ಭಾಳ ಚಲೋ ಅದನ್ನು. ಹುಡುಗನ ಹತ್ರ ಕಾನ್ಫಿಡೆನ್ಸ್ ಬರ್ತಾರೆ. ಶಿಕ್ಷಕರು ಹುಡುಗರು ಭಾಳ ಚಲೋ ಅದಾರು, ಎಲ್ಲ ಕೇಳ್ತಾರೆ ಅಂತೇಳಿ ಹುಡುಗರು ಸ್ವಲ್ಪ ಶಿಕ್ಷಕರಾದರೂ ಮನೆಯೊಳಗೆ ಸ್ವಲ್ಪ ಹೆಚ್ಚಿಗೆ ಓದಿ ಬಂದು ಹುಡುಗರು ಹೇಳ್ತಿರ್ತಾರೆ. ನಮ್ಮ ಹುಡುಗರು ಏನು ಕೇಳಿದ್ರಿ, ಬಾಯಿ ಐತೀರಿ ಅಂದ್ರೆ ಬಾಯಿ ಮುಸ್ತಾರೆ ಅಂದ್ರೆ ಶಿಕ್ಷಕರು ಮನೆ ಒಳಗೆ ಓದ್ಕೊಂಡು ಬರಂಗಿಲ್ಲ. ದಯವಿಟ್ಟು ಇಂಟರಾಕ್ಷನ್ ನಡೀಲೇಬೇಕು, ಅಂದಾಗ ಮಾತ್ರ ಅದಕ್ಕೆ ಉತ್ಕೃಷ್ಟ ಬೋಧನೆ ಎಂದು ಕರೀತಾರೆ. ಮೊದಲನೇ ಅಂತರ್ಕ್ರಿಯಾತ್ಮಕ. ಇನ್ನು ಎರಡನೇ ಪಾಯಿಂಟ್ಸ್ ನೋಡಿ, ಆಕ್ಟಿವಿಟಿ ಬೇಸ್ಡ್ ಪ್ರೋಸೆಸ್. ಕೃತಿ ಅಥವಾ ಚಟುವಟಿಕೆ ಆಧಾರಿತ ಪ್ರಕ್ರಿಯೆ. ಇನ್ನು ಚಟುವಟಿಕೆ ಅಂದರೆ ಏನು ಅಥವಾ ಕೃತಿ ಅಂದ್ರೆ ಏನು? ಶಿಕ್ಷಕರಾದವರು ಇವತ್ತು ವರ್ಗದೊಳಗೆ ಬಂದು ಯಾವ ವಿಷಯನ ನಮ್ಮ ಮಕ್ಕಳಿಗೆ ಹೇಳಿದ್ವಿ ಆ ವಿಷಯದ ಬಗ್ಗೆ ಒಂದು ಆಕ್ಟಿವಿಟಿ ಮಾಡಬೇಕು, ಅವ್ರ ಚಟುವಟಿಕೆ ಮಾಡಬೇಕು, ಅವರೊಂದು ಕೃತಿ ಮಾಡಿ ಕಲಿಸ್ಬೇಕು. ಶಿಕ್ಷಕರು ಎಷ್ಟು ಕೃತಿಯನ್ನು ಮಾಡಿ ಪಾಠವನ್ನು ಬೋಧಿಸುತ್ತಾರೋ, ಶಿಕ್ಷಕರು ಎಷ್ಟು ಚಟುವಟಿಕೆಗಳನ್ನು ಮಾಡಿ ಮಕ್ಕಳಿಗೆ ವಿಷಯ ಜ್ಞಾನವನ್ನು ಹೇಳುತ್ತಾರೋ ಅಷ್ಟು ಬೇಗ ವಿದ್ಯಾರ್ಥಿಗಳಿಗೆ ವಿಷಯ ಜ್ಞಾನ ಗೊತ್ತಾಗುತ್ತದೆ, ತಿಳಿಯುತ್ತದೆ, ವ್ಯವಸ್ಥಿತವಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತದೆ. ಶಟದ ಶಿಕ್ಷಕ ಬಂದು ಹಿಂಗೆ ಬಡ ಬಂದ ಒಂದೇ ರೌಂಡ್ ಪಾಠ ಹೇಳ್ದ ಮತ್ತು ಮನೆಗೆ ಹೋದಂದ್ರೆ ಚಟುವಟಿಕೆನೇ ಶಿಕ್ಷಕರು ಮಾಡಲಿಲ್ಲ ಅಂದ್ರೆ ಹುಡುಗರಿಗೆ ವಿಷಯ ಜ್ಞಾನ ತಿಳಿಯಂಗಿಲ್ಲ ರೀ. ಯಾಕಂದ್ರೆ ಎಲ್ಲ ಹುಡುಗರು ಅಷ್ಟು ಬ್ರಿಲಿಯಂಟ್ ಇರೋಂಗಿಲ್ಲ, ಭಾಳ ಹುಷಾರಿದ್ದೂ ತಿಳಿದುಬೋದು. ಬಟ್ ಉಳಿದವ್ರು ನಮ್ಮಂಥವ್ರಿಗೆ ರೀ ಅಗದಿ ಸಾವಕಾಶ ಓದೋರಿಗೆ ಅವು ತಿಳಿಯೋದಿಲ್ಲ. ಅದಕ್ಕೆ ಶಿಕ್ಷಕರಾದವರು ಇವತ್ತು ಯಾವ ವಿಷಯ ಹೇಳೋಮಿದ್ದೀನಿ ಆ ವಿಷಯದ ಬಗ್ಗೆ ಆ್ಯಕ್ಟಿವಿಟಿ ಮಾಡಬೇಕು, ಕ್ಲಾಸ್ ರೂಮ್ದೊಳಗೆ ಕೃತಿ ಮಾಡಬೇಕು.
ಸಮ್ಟೈಮ್ಸ್ ಅವರ ನಾಟಕೀಕರಣ ರೋಲ್ ಪ್ಲೇ ಮಾಡಿ ಮಕ್ಕಳಿಗೆ ಪಾಠ ಹೇಳಬೇಕು. ರೋಲ್ ಪ್ಲೇ ಅಂದರೆ ನಾವೇನು ಕರಿತೀವಿ, ಆ ಪಾತ್ರನ ಸ್ವತಃ ಅವರು ಅನುಭವಿಸ್ಬೇಕು. ಸ್ವತಃ ನಾನೇ ಇದ್ದೀನಿ ನೋಡ್ರಿ, ಒಣಕೆ ಓಬೋವಾಗಿನ ನಾನು, ಒಣಕೆ ಓಬೋವನ ಶೌರ್ಯವನ್ನು ನಾನು ನಿಮಗೆ ಹೇಳುತ್ತಿದ್ದೇನೆ. ಕೈ ಒಳಗೆ ಒಣಕಿನ ತೊಗೊಂಡು ಬರಬೇಕು, ಒಣಕೆ ತೊಗೊಂಡು ಬಂದು ರುದ್ರಾವತಾರದಲ್ಲಿ ಮಕ್ಕಳೇ ಬರ್ರೋ ಅವಾಗ ಮಕ್ಕಳ ಹತ್ರ ಎಷ್ಟು ಭಾಳ ಖುಷಿಯಿಂದ ಪಾಠ ಕೇಳ್ತಿರ್ತಾರೆ. ಇದೆಲ್ಲ ಸಣ್ಣ ಮಕ್ಕಳಿಗೆ ಪಾಠ ಈ ರೀತಿ ಹೇಳೋದು. ಅಗದಿ ಸೀನಿಯರ್ ಕಾಲೇಜ್, ಡಿಗ್ರಿ ಕಾಲೇಜ್ ಒಳಗೆ ಒಣಕಿ ತೊಗೊಂಡು ಹೋದ್ರೆ ಲೆವೆಲ್ ನೋಡಿ ಆ್ಯಕ್ಟಿವಿಟಿಯನ್ನು ಮಾಡಬೇಕು. ಕೃತಿಯನ್ನು ಮಾಡಿ ಕಲಿಸಿದರೆ ವಿದ್ಯಾರ್ಥಿಗಳು ಭಾಳ ಪ್ರೀತಿಯಿಂದ ನಿಮ್ಮ ಪಾಠನ ಕೇಳ್ತಾರೆ. ಅವ್ರಿಗೆ ಅರ್ಥ ಆಗ್ತದೆ. ಅವ್ರಿಗೆ ಅಂದರೆ ಚಟುವಟಿಕೆಯನ್ನು ಮಾಡಬೇಕು. ಇವನ್ ಹುಡುಗರಿಗೆ ನೀವು ಸ್ವತಃ ಎಲ್ಲ ಹುಡುಗರಿಗೆ ಕರೀರಿ. ನೋಡಪ್ಪ, ಇವತ್ತು ನಾವೊಂದು ಪ್ರಯೋಗ ಮಾಡೋರಿದ್ದೀವಿ, ಏನು ಬಾಷ್ಪೀಭವನ ಹೇಗೆ ಆಗ್ತದೆ ಅಂಥೇಳಿ. ನೀವೆಲ್ಲರೂ ಒಂದು ಬಸಿ ತೊಗೊಂಡ್ಬರ್ರಿ, ಖಾಲಿ ಬಸಿ, ಕಪ್ಪ ಬಸಿ ಅಂತಾರಲ್ಲ, ಇಲ್ಲಾಂದ್ರೆ ಒಂದು ಪ್ಲೇಟ್ ತೊಗೊಂಡ್ಬರ್ರಿ. ಪ್ಲೇಟ್ದೊಳಗೆ ನೀರು ಹಾಕಿರಿ, ನೀರು ಹಾಕಿ ಸ್ವಲ್ಪ ಕ್ಲಾಸ್ ರೂಮ್ದೊಳಗೆ ಇಡೋದು. ಮಧ್ಯಾಹ್ನ ಬಿಸಿ ಬಿಸಿಲು ಆ ನೀರಿನ ಮೇಲೆ ಬೀಳ್ತದೆ ರೀ, ಪ್ಲೇಟ್ ಮೇಲೆ. ಆಮೇಲೆಲ್ಲ ನೀರು ಆವಿಯಾಗಿ ಕುದ್ದು ಹೊರಗೆ ಹೋಗ್ತದೆ. ಆಮೇಲೆ ನೀರು ಎಲ್ಲಿ ಹೋಯ್ತು ಅನ್ನೋದು ನೀವು ಹೇಳೋದು, ನೀರು ಎಲ್ಲಿ ಹೋದು ಅಂದ್ರೆ ಆವಿಯಾಗಿ ಹೋಯ್ತು ಬಿಸಿಲಿನಿಂದ. ಇದು ಏನು ಬಾಷ್ಪೀಭವನ ಕ್ರಿಯೆ ಹೇಗೆ ಆಗ್ತದೆ ಅದನ್ನು ನೀವು ತಿಳಿಸಿ ಹೇಳೋದು. ಇಲ್ಲಾಂದ್ರೆ ಎಲ್ಲ ಹುಡುಗರಿಗೆ ಏನು ಮಾಡ್ರಪ್ಪ, ಒಂದು ಬುಟ್ಟಿ ತೊಗೊಂಬರ್ರಿ ಅಥವಾ ಒಂದು ಗ್ಲಾಸ್ ತೊಗೊಂಬರ್ರಿ, ಅದ್ರ ಗ್ಲಾಸ್ ಒಳಗೆ ಮಣ್ಣು ಹಾಕಿರಿ. ಮಣ್ಣು ಹಾಕಿದಂಗೆ ಸ್ವಲ್ಪ ನೀರು ಹಾಕಿರಿ. ನೀರು ಹಾಕಿದ ಮೇಲೆ ಸ್ವಲ್ಪ ಬೀಜಗಳಿರ್ತಾವಲ್ಲ ಮನೆ ಒಳಗೆ, ಶೇಂಗಾದ ಬೀಜ ಅವು ಇವು ಯಾವ ಬೀಜಗಳಿರ್ತಾವೆ, ಆ ಬೀಜನ ತೊಗೊಂಬರ್ರಿ. ಬೀಜ ಅದ್ರ ನೀರಿನೊಳಗೆ ಮತ್ತು ಮಣ್ಣಿನೊಳಗೆ ಮಿಕ್ಸ್ ಮಾಡಿ ಆ ಗ್ಲಾಸ್ನೊಳಗೆ ಇಡ್ರಿ. 1 ದಿವಸ 2 ದಿವಸ 3 ದಿವಸ 4 ದಿವಸ ಆಗನ ಏನೇನು ಬದಲಾವಣೆ ಆಗ್ತದನ್ನ ನೋಡಿರಿ. ಅದು ಹೇಗೆ ಸಣ್ಣ ಸಸಿಗಳು ಹೀಗೆ ಬೆಳೀತಿರ್ತಾವೆ, ಅವು ಹೇಗೆ ಅರಳುತ್ತವೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಅವು ಹೇಗೆ ಸಣ್ಣದಿಡಿದು ದೊಡ್ಡದಾಗ್ತದೆ ಪ್ಲ್ಯಾಂಟ್ಸು ಗೊತ್ತಾಗ್ತದೆ. ನಿಮ್ಗೆ ಆ್ಯಕ್ಟಿವಿಟಿ ಹೇಳಿಕೊಡ್ಬೇಕು ಮಕ್ಕಳಿಗೆ. ನಾವು ಎಷ್ಟು ಆ್ಯಕ್ಟಿವಿಟಿ ಹೇಳಿಕೊಡ್ತೇವೆ ಅಷ್ಟು ಹುಡುಗರು ಭಾಳ ಇಂಟ್ರೆಸ್ಟ್ದಿಂದ ಆ ಚಟುವಟಿಕೆದೊಳಗೆ ಅವ್ರು ಭಾಗ ತೊಗೊಂಡು ಆ ವಿಷಯ ಜ್ಞಾನವನ್ನು ಅವ್ರು ತಿಳ್ಕೊಂಡು ತೊಗೊತಾರೆ. ಯಾವುದೇ ವಿಷಯ ಇರಲಪ್ಪ, ಅದು ಕನ್ನಡ ಸಬ್ಜೆಕ್ಟ್ ಇರಲಿ, ಇಂಗ್ಲೀಷ್ ಸಬ್ಜೆಕ್ಟ್ ಇರಲಿ, ಭೂಗೋಳ ಇರಲಿ, ಹಿಂದಿ ಸಬ್ಜೆಕ್ಟ್ ಇರಲಿ, ನೀವು ಆ್ಯಕ್ಟಿವಿಟಿ ಥ್ರೂ ವಿಷಯ ಜ್ಞಾನವನ್ನು ಮಕ್ಕಳಿಗೆ ನಾವು ಕಲಿಸಬೇಕು. ಅಂದಾಗ ಮಾತ್ರ ಅದಕ್ಕೆ ಬೋಧನೆಯ ವೈಶಿಷ್ಟ್ಯ ಎಂದು ಕರೆಯುತ್ತಾರೆ. ಯಾವುದೇ ಸಬ್ಜೆಕ್ಟ್ ನೋಡಿರಿ, ಈವನ್ ಸಮ್ಟೈಮ್ಸ್ ಈಗ ಸಣ್ಣ ಹುಡುಗರಿಗೆ ಉದಾಹರಣೆ ಅಂತೇಳಿ, ಈಗ ಇದಕ್ಕೇನತ್ತಾರೆ, ಒಂದು ಊಟ ಮಾಡ್ತೀವಿ, ಪ್ಲೇಟ್ ಇರ್ತಾರೆ, ಊಟ ಮಾಡೋದ್ರ ಮ್ಯಾಗ ಅಂತೇಳಿ ಹಿಂಗೆ ಬರೆಯವಲ್ಲೇ ಹಿಂಗೆಲ್ಲ ಹುಡುಗರು ಆ್ಯಕ್ಟಿವಿಟಿ ಮಾಡಿಸ್ಬೇಕು. ನಾವು ಆ್ಯಕ್ಟಿವಿಟಿ ಹೆಂಗೆ ಮಾಡಿಸ್ತೇವೆ ರೀ, ಈ ಹುಡುಗರು ನಾ ಇವತ್ತು ನಿಮ್ಗೆಲ್ಲರೂ ಕಲಿಸ್ತೀನಪ್ಪ ಅಂತ ಕಲಿಸ್ರು ಸರ್. ಆಹಾ ನಾವು ಹೇಗತ್ತೀವಿ ಹಾಗೆ ಹುಡುಗರು ಭಾಳ ಖುಷಿಯಿಂದ ಅಂತಿರ್ತಾರೆ. ಇದು ಸಣ್ಣ ಮಕ್ಕಳಿಗೆ. ಬಟ್ ದೊಡ್ಡವ್ರಿಗೆ ಆ್ಯಕ್ಟಿವಿಟಿ ಅವ್ರ ಬುದ್ಧಿ ಪ್ರಕಾರ, ಅವ್ರ ಸಬ್ಜೆಕ್ಟ್ ಪ್ರಕಾರ ನೀವು ಆ್ಯಕ್ಟಿವಿಟಿಯನ್ನು ಹೇಳಬೇಕು. ಸಪೋಸ್ ಒಬ್ಬ ಕಾಲೇಜ್ದೊಳಗೆ ಕಲಿಯುವಂಥ ಒಬ್ಬ ಹುಡುಗ ಅದನ್ನು ಇತಿಹಾಸದ ಪಾಠಗಳನ್ನು ನೀವು ಹೇಳೋರಿದ್ರಿ, ಅಥವಾ ಕೋಟೆಯ ಪರಿಚಯ, ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಈ ಭಾಗದೊಳಗೆ ಯಾವ್ಯಾವ ಕೋಟೆಗಳ ಬಗ್ಗೆ ನೀವು ಮಾಹಿತಿಯನ್ನು ಸಂಗ್ರಹ ಮಾಡಿರಿ. ಹುಡುಗರಿಗೆ ಹೇಳೋದು, ಕಾಲೇಜ್ ಕಲಿಯುವಂಥ ಹುಡುಗರಿಗೆ ಹಿಸ್ಟ್ರಿ ಓದುತ್ತಾರೆ, ಅವರೆಲ್ಲ ಅದ್ರ ಬಗ್ಗೆ ಕಲೆಕ್ಟ್ ಮಾಡ್ತಿರ್ತಾರೆ ಮಾಹಿತಿ. ಇಲ್ಲ ಶಿಲಾಶಾಸನದ ಬಗ್ಗೆ ಎಲ್ಲೆಲ್ಲ ಶಿಲೆಗಳದಾವೆ ಹೋಗಿ ಅದ್ರ ಫೋಟೋ ತೆಗೆದವರೆಲ್ಲ ಮಾಹಿತಿ ತೊಗೊಂಡು ಬರ್ರಿ. ಒಂದು ವಿಷಯ ಜ್ಞಾನ ಹುಡುಗರಿಗೆ ಕೊಡಬೇಕು, ರಿಸರ್ಚ್ ಮಾಡ್ಲಿಕ್ಕೆ ಹೇಳಬೇಕು, ಅವ್ರಿಗೆ ಆ್ಯಕ್ಟಿವಿಟಿ ಮಾಡ್ಲಿಕ್ಕೆ ಹೇಳಬೇಕು. ಇಲ್ಲಾಂದ್ರೆ ನೀವು ಬೇರೆ ಪ್ರಕಾರದ, ಈಗ ನೀವು ಭೂಗೋಳ ಕಳಿಸಿದ್ರೆ ಯಪ್ಪ ನಮ್ಮ ಬಿಜಾಪುರದೊಳಗೆ ಮಣ್ಣು ಹೆಂಗದಾವ, ಅಥವಾ ಬೆಂಗಳೂರು ಸೈಡ್ ಮಣ್ಣು ಹೆಂಗದಾವ, ಉಡುಪಿ ಸೈಡ್ ಹೇಗದಾವ, ಮಂಗಳೂರದೊಳಗೆ ಹೇಗದಾವ, ಎಲ್ಲ ಕಡೆ ಹೋದ್ರಂದು ಸ್ವಲ್ಪ ಮಣ್ಣು ತೊಗೊಂಡು ಬರ್ರಿ. ಎಲ್ಲ ಕಡೆ ಬೇರೆ ಮಣ್ಣುಗಳದಾವೆ. ಬಳ್ಳಾರಿ ಮಣ್ಣೆ ಬೇರೆ, ಮೈಸೂರು ಮಣ್ಣೆ ಬೇರೆ, ಮಣ್ಣಿನ ವಿವಿಧ ಟೈಪ್ಸ್ ಆಫ್ ಸಾಯಿಲ್ಸ್ ಅಂತೇಳಿ ಕರಿತೀವಿ. ಕಲ್ಲುಗಳು ಟೈಪ್ಸ್ ಆಫ್ ಸ್ಟೋನ್ಸ್ ಅಂತೇಳಿ. ಅಥವಾ ಈವನ್ ಗಿಡಗಳದಲ್ಲಿ ಕೂಡ ಫಾರೆಸ್ಟ್, ಈಗ ನೋಡಿರಿ, ಈಗ ಗುಲ್ಬರ್ಗ ನಮ್ಮ ಬಿಜಾಪುರದೊಳಗೆ ಬರೀ ಕಂಟೆ ಅದಾವ, ಇಲ್ಲೇನು ದೊಡ್ಡ ಮರಗಳು ಸಿಗಲ್ಲ. ಅದು ಮಂಗಳೂರು ಸೈಡ್ ಹೋದ್ರೆ ಅಂದ್ರೆ ಬರೀ ತೆಂಗಿನ ಮರಗಳು ನಿಮಗೆ ಕಣ್ಣಿಗೆ ಕಾಣಿಸ್ತಿರ್ತಾವೆ. ಬೇರೆ ಪ್ರದೇಶದೊಳಗೆ ಬೇರೆ ಹುಡುಗರಿಗೆ ನೀವು ಆ್ಯಕ್ಟಿವಿಟಿ ಹೇಳೋದು, ನೀವೆಲ್ಲ ಕಲೆಕ್ಟ್ ಮಾಡಿರಪ್ಪ, ಅಥವಾ ನಿಮ್ಮ ಹತ್ರ ಏನೇನು ಸಿಗ್ತದೆ ತೊಗೊಂಡು ಬರ್ರಿ. ಅವ್ರಿಗೇನು ಇಲ್ಲಿದಲ್ಲಿ ಹೋಗು ಅಂತೇಳಿ ಅನ್ನೋದಂಗಿಲ್ಲ. ಈಗ ಇಂಟರ್ನೆಟ್ ಮೂಲಕ ಅದನ್ನು ನೀವು ಚಿತ್ರ ತೆಗೆದು ತೋರಿಸಿದ್ರೂ ಓಕೆ. ಆ್ಯಕ್ಟಿವಿಟಿ ಎಷ್ಟು ಮಾಡಿಸ್ತಿರೋ ಕ್ಲಾಸ್ ರೂಮ್ದೊಳಗೆ ಅಷ್ಟು ವಿಷಯ ಜ್ಞಾನ ಬೇಗನೆ ಅರ್ಥವಾಗುತ್ತದೆ. ಅವರಿಗೆ ಆ ಕೃತಿಯನ್ನು ಮಾಡಿಸಿಕೊಡ್ಬೇಕು. ನಮಗೊಬ್ಬರು ಗುರುಗಳು ಒಂದು ಕತೆ ಹೇಳಿದ್ರು, ಜಸ್ಟ್ ಅದು ಕತೆ ಇದ್ರೂ ಕೂಡ ಅದು ಆ್ಯಕ್ಟಿವಿಟಿ ಬೇಸ್ಡ್ ಹೇಗೆ ಶಿಕ್ಷಕರು ಪಾಠ ಮಾಡ್ತಿದ್ರು. ಹಿಂಗೆ ಒಂದು ಊರೊಳಗೆ, ಹಳ್ಳಿ ಊರಾಗ ಶಿಕ್ಷಕರು, ನಮ್ಮ ಗುರುಜಿ ಇದ್ದರು.
ಹುಡುಗರು ಪಾಠ ಮಾಡ್ತಿದ್ರು. ಪಾಠ ಏನು ಮಾಡ್ತಿದ್ರು, ಹಾಗೆ ಮಧ್ಯಾಹ್ನ ಬರೋದು, ಬಂದು ನಿವಾಂತ ಮಧ್ಯಾಹ್ನದಾಗ ಉಣೋದು, ಉಂಡು ಮನ್ಕೊಳ್ಳೋದು. ಫ್ಯಾನ್ ಅಂತೂ ಇರಲಿಲ್ಲ. ಹುಡುಗರೇ ತೊಂಬರ್ರಿ ಮಕ್ಕಳೇ, ತೊಂಬರು ಒಂಚೂರು ಗಾಳಿ ಬೀಸ್ರಿ ನನಗೆ. ಎಲ್ಲ ಶರ್ಟ್ ಅದು ಕಳೆದು ನಿವಾಂತ ಗುರ್ರು ನಿದ್ದೆ ಹೊಡಿತಿತ್ತು. ಒಂದು ದಿವಸ ಮಧ್ಯಾಹ್ನ ಬಂದ್ರಪ್ಪ ಸಾಹೇಬರು, ಶಿಕ್ಷಣಾಧಿಕಾರಿಗಳು ಬಂದು ನೋಡ್ತಾರೆ, ನಮ್ಮ ಗುರುಜಿ ಅಂಗಿ ದೋತ್ರೆಲ್ಲ ಕಳೆದು ಮನ್ಕೊಂಡ್ರೆ ಕ್ಲಾಸ್ ರೂಮ್ದಾಗ. ಸಣ್ಣ ಕೂಸುಗಳು ಬಿಡ್ರಿ ಪಾಪು, ಮನ್ಕೊಳ್ಳೋ ಗುರ್ರು ನಿದ್ದೆ ಬಂದು ಮಧ್ಯಾಹ್ನ ಸಾಹೇಬರು ಬಂದ್ರಪ್ಪ. ಸಾಹೇಬರು ಬಂದು ಬಾಗಿಲು ಒಳಗೆ ನೋಡ್ತಾರೆ. ಅವನು ಇವ ಮನ್ಕೊಂಡ ನಾನು, ಇವ ಎಂಥ ಶಿಕ್ಷಕ ಅವನು. ಯಾಕೆ ಮನ್ಕೊಂಡಿದ್ದಿಲ್ಲ ಅನ್ನೋ ತಕ್ಷಣ ಗುರುಜಿ ಹಿಂಗೆ ಕಣ್ಣು ತೆರೆದು ನೋಡ್ತಾರೆ. ಯಪ್ಪ ಸತ್ತೇವೆ ನಾವು, ನಮ್ಮ ಸಾಹೇಬರು ಬಂದಾರೆ. ಈಗ ಏನು ಮಾಡ್ತಾರೆ ಗೊತ್ತಿಲ್ಲ, ಏನು ಮಾಡೋದು ಅಷ್ಟು ಅನ್ನೋದು. ಗುರುದೇವ್ ಜರ ಹುಷಾರನೇ. ಮಕ್ಕಳೇ, ಹುಡುಗರೇ, ಸ್ಟೂಡೆಂಟ್ಸ್, ಡಿಯರ್ ಸ್ಟೂಡೆಂಟ್ಸ್, ಒಬ್ರು ಇಲ್ಲಿ ಒತ್ತಿರಲೇ ನನಗೆ, ಒಬ್ರು ಕೈ ಒತ್ತಿರಲೇ, ಒಬ್ರು ಕಾಲು ಒತ್ತಿರಲೇ. ಎಲ್ಲ ಹುಡುಗರು ಕೈ ಕಾಲ ಹಣಿ ಎಲ್ಲ ಒತ್ತಿದ್ದು. ಹುಡುಗರು ಗುರುಗಳು ಸೇವಾ ಮಾಡ್ತಿದ್ರು. ಸಡನ್ಲಿ ಗುರುಜಿ ಏನಂದರು, ವಿದ್ಯಾರ್ಥಿಗಳೇ, ನೀವೆಲ್ಲರೂ ಈ ಕಡೆ ಲಕ್ಷ ಕೊಡ್ರಿ, ಆ ಕಡೆ ಯಾರು ಕಿಟಕಿ ಕಡೆ ನೋಡಬೇಡ್ರಿ, ಆ ಬಾಗಲ್ದೊಳಗೆ ನೋಡಬೇಡ್ರಿ. ಇದು ನೋಡಿ, ಇದು ನನ್ನ ಕೈ. ಇದು ಯಾವ ಕೈ? ಲೆಫ್ಟ್ ಹ್ಯಾಂಡ್. ಇದು ರೈಟ್ ಹ್ಯಾಂಡ್. ಇದು ಎದೆ ಅಂತಾರೆ, ಇದಕ್ಕೆ ಕಣ್ಣು ಅಂತಾರೆ, ಇದು ಮೂಗು ಅಂತಾರೆ, ಇದು ಬಾಯಿ ಅಂತಾರೆ, ಇದು ಕೊಟ್ಟೆ ಅಂತಾರೆ. ಪೃಥ್ವಿ ಹಿಂಗೆ ಇರ್ತದೆ ನೋಡಿ, ಗೋಲು ನೋಡ್ರಿ. ಓಯಪ್ಪ ಹೆಂಗಿರ್ತದೆ ಗೋಲು. ಇದು ಕಾಲ, ಇದು ತೊಡಿ, ಮತ್ತೆಲ್ಲರೂ ಎಲ್ಲ ತೋರಿಸಲು ಗೊತ್ತು. ಮಾಸ್ತರ ಏನು ಮಾಡ್ಲಾಗತ್ತಿದ್ದೆವು, ಬುದ್ಧಿ ಅದ ಏನಿಲ್ಲ ನಿನಗೆ, ನೀನು ಸಸ್ಪೆಂಡ್ ಮಾಡ್ತೀನಲ್ಲ ಅಂತೇಳಿ ಶಿಕ್ಷಣಾಧಿಕಾರಿ. ಸಾಹೇಬ್ರ ಒಂದು ಸ್ವಲ್ಪ ಸುಮ್ಮ ಕೊಡ್ರಿ, ತಲೆಗಿಲ್ಲ, ನನಗೆ ತಲೆ ಕೆಟ್ಟಿಲ್ಲರಿ, ನಾ ಅನ್ಕೊಂಡಿಲ್ಲ. ನಮ್ಮ ಹುಡುಗರಿಗೆ ನಾ ಇವತ್ತು ವಿಜ್ಞಾನ ಪಾಠ ಮಾಡ್ಲಾಗತ್ತೀನಿ ರೀ. ಕರಳು ಎಲ್ಲಿರ್ತದೆ ತೋರಿಸಲ್ಗತ್ತೀನಿ ರೀ ಸಾಹೇಬ್ರ, ಹೃದಯ ಎಲ್ಲಿರ್ತದೆ ಅನ್ನೋದು ತೋರಿಸಲ್ಗತ್ತೀನಿ ರೀ ಅವರಿಗೆ. ಇದು ಕಾಲಿನ ಎಲುಬು ಹೇಗೆ ಇರ್ತದೆ ತೋರಿಸಲ್ಗತ್ತೀನಿ ರೀ. ಕೈ ಹ್ಯಾಂಗೆ ಮಾಡಿಸೋದು ತೋರಿಸಲ್ಗತ್ತೀನಿ ರೀ ಸಾಹೇಬ್ರ. ಕಣ್ಣು ಹೆಂಗೆ ಇರ್ತದೆ, ಕಿವಿ ಹೆಂಗೆ ಇರ್ತದೆ, ಪ್ರತ್ಯಕ್ಷ ತೋರಿಸಲ್ಗತ್ತೀನಿ ರೀ. ಇಂಥ ಆ್ಯಕ್ಟಿವಿಟಿ ಯಾವ ಮಾಡ್ತಾನೆ ರೀ, ತೊಗೊಂಡು ಬರ್ರಿ ಯಾವದ ನೀನು. ಮಹಾನುಭಾವ ಗುರುಜಿ ನನ್ನ ಕಾಲರು ಕೊಡು ಯಪ್ಪ ಅಂತೇಳಿ ಗುರುಗಳಿಗೆ ಕಾಲು ಬಿದ್ದಂತ ಇದೊಂದು ಕತೆ ಇದ್ರೂ ಕೂಡ ಆ್ಯಕ್ಟಿವಿಟಿ ಮೂಲಕ ಗುರುಗಳು ಪಾಠ ಮಾಡ್ತಿದ್ರಂತ. ಸೊ ಇಲ್ಲಿ ಒಂದು ವೆದರ್ ಇಟ್ ಈಸ್ ಅ ಜೋಕ್ ಆರ್ ನಾಟ್, ಬಟ್ ಇಲ್ಲಿ ನಾ ಹೇಳೋದು ಉದ್ದೇಶ ಏನು, ಎಷ್ಟು ಮಕ್ಕಳಿಗೆ ನೀವು ಇಂಟ್ರೆಸ್ಟ್ ಆಗಿ ನೀವು ಪಾಠ ಕಲಿಸಲಿತ್ತಿರಲ್ಲ ಅಷ್ಟು ಅವರು ಅದ್ರೊಳಗೆ ಇನ್ವಾಲ್ವ್ ಆಗ್ತಾರೆ. ಭಾಳ ಹೆಲ್ದಿ ಡಿಸ್ಕಷನ್, ಭಾಳ ಹೆಲ್ದಿ ಲೈವ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗ್ತಾರೆ. ನೀವು ಹುಡುಗರಿಗೆ ಹೇಳೋದು, ನೀ ಕಿತ್ತೂರಾಣಿ ಚೆನ್ನಮ್ಮಗಪ್ಪ ನೀ, ಅಥವಾ ಸಂಗೊಳ್ಳಿ ರಾಯಣ್ಣಾಗಿ ಬ್ರಿಟಿಷರಿಗೆ ಹೇಳೋ. ಹಂಗೆ ಒಂದು ಸಲ ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ ಬಂದೆಲ್ಲ ಬ್ರಿಟಿಷರಿಗೆ ಹಿಂಗೆ ಹೊಡೆಯೋ ಟೈಮಲ್ಲಿ ಬ್ರಿಟಿಷರ್ ಅಂದಿರ್ತ, ಕಿತ್ತೂರು ರಾಣಿ ಚೆನ್ನಮ್ಮ ನಮಗೆ ಕಪ್ಪ ಅಂದಾಗ ಕಪ್ ಚಾ ಕೊಡ್ಲಿಕ್ಕೆ ಕಪ್ ಬೇಕೇನ್ರಿ ಏನ್ರಿ, ಕೃತಿನ ಮಾಡಿಸ್ಬೇಕಲ್ಲ ನೀವು. ಆ ಹುಡುಗರಿಗೆ ಕೃತಿ ಮಾಡುವಾಗ ಹುಡುಗರು ಇಷ್ಟು ಬಲ್ಲಾಟಿದ ಅಂದರೆ ಏನು ಅವ್ರ ರೋಷ ಬಂದಾಗ ಆ ಭಾಗನ, ಆ ವಿಷಯ ಜ್ಞಾನವನ್ನು ಮಕ್ಕಳು ಸಾದರೀಕರಣ ಮಾಡುತ್ತಾರೆ ವರ್ಗ ರೂಮದಲ್ಲಿ. ಸೊ ಇದಕ್ಕೆ ನಾವು ಆ್ಯಕ್ಟಿವಿಟಿ ಬೇಸ್ಡ್, ದಯವಿಟ್ಟು ನಿಮ್ಮ ಸಬ್ಜೆಕ್ಟ್ ಪ್ರಕಾರ ನೋಡಿರಿ. ಸೀನಿಯರ್ ಕಾಲೇಜ್ ಡಿಗ್ರಿ ಹುಡುಗರು ಓದುವಂಥ ಅವ್ರ ಮೆಂಟಾಲಿಟಿ ಹೆಚ್ಚಿಗೆ ಅವ್ರ ಪ್ರಕಾರ ಒಂದು ಆ್ಯಕ್ಟಿವಿಟಿ ಕೊಡಬೇಕು. ಬೌದ್ಧಿಕ ಸಾಮರ್ಥ್ಯ. ಈಗ ನೋಡಿರಿ, ಮಳೆ ಹೆಚ್ಚು ಬಂದು ಏನೇನು ಹಾನಿ ಆಗ್ತದೆ, ಅಥವಾ ಮಳೆ ನೀರನ್ನು ನಾವು ಅದನ್ನು ಹೇಗೆ ಸಂಗ್ರಹಿಸಬೇಕು, ಅದನ್ನು ಹೇಗೆ ಯುಟಿಲೈಸ್ ಮಾಡಬೇಕು, ಅಥವಾ ಭ್ರಷ್ಟಾಚಾರನ ಹೇಗೆ ತಡೆಗೆ ಹಿಡಿಯಬೇಕು. ನೀವು ಹುಡುಗರಿಗೆ ಈ ರೀತಿಯಾದ ಒಂದು ಆ್ಯಕ್ಟಿವಿಟಿ ಕೊಟ್ಟಾಗ ಹುಡುಗರು ಅದ್ರ ಬಗ್ಗೆ ವಿಷಯ ಹೇಳ್ತಿರ್ತಾರಲ್ಲ. ದಯವಿಟ್ಟು ಯಾವುದೇ ಪಾಠ ಇರಲಿ, ನೀವು ಯಾವುದೇ ಸಬ್ಜೆಕ್ಟ್ ತೊಗೋರಿ, ಅದಕ್ಕೆ ಆ್ಯಕ್ಟಿವಿಟಿ ಮಾಡ್ಲಿಕ್ಕೆ ಬಂದೇ ಬರ್ತದೆ ರೀ. ಸ್ವಲ್ಪ ನೀವು ಡಿಫ್ರೆಂಟಾಗಿ ಥಿಂಕ್ ಮಾಡಬೇಕು ಶಿಕ್ಷಕರಾದವರು. ಅಂದಾಗ ಮಾತ್ರ ವಿದ್ಯಾರ್ಥಿಗಳು ಕೂಡ ಭಾಳ ಡಿಫ್ರೆಂಟಾಗಿ ವಿಚಾರ ಮಾಡುತ್ತಾರೆ. ಎರಡನೇದು ಆ್ಯಕ್ಟಿವಿಟಿ ಅಂತ. ಇನ್ನು ಮೂರನೇ ಚಟುವಟಿಕೆ ಏನು ಅನ್ನೋದು ನೋಡೋಣ. ಒಂದನೇದು ಇಂಟರ್ಯಾಕ್ಟಿವ್ ಅಂತರ್ಕ್ರಿಯಾತ್ಮಕ ಪ್ರಕ್ರಿಯೆ, ಎರಡನೇದು ಕೃತಿ ಆಧಾರಿತ ಚಟುವಟಿಕೆ ಆಧಾರಿತ ಪ್ರಕ್ರಿಯೆ, ಮೂರನೇದು ಬಂದುಬಿಡ್ತಾರೆ ಕಂಟಿನ್ಯೂಯಸ್ ಪ್ರೋಸೆಸ್ ಅಂತೇಳಿ ಕರಿತೀವಿ. ಕಂಟಿನ್ಯೂಯಸ್ ಪ್ರೋಸೆಸ್. ಅಧ್ಯಯನ ಅಥವಾ ಬೋಧನೆಯು ಇದು ನಿರಂತರವಾಗಿರುತ್ತದೆ. ನಿರಂತರ ಅಂದರೆ ಸತತ ಕಂಟಿನ್ಯೂಯಸ್ ಆಗಿ ನಿರಂತರ ಪ್ರಕ್ರಿಯೆ ಇದು. ಬೋಧನೆ, ಶಿಕ್ಷಕರು ಒಂದು ವಿಷಯ ಕಲಿಸುವಾಗ ಒಂದು ತಾಸು ಕಲಿಸಿದ್ರೆ ವಿಷಯ ಮುಗಿತನ್ನಂಗಿಲ್ಲ. ಆ ಕಲಿಸಿದ್ದು ಮತ್ತು ಹುಡುಗರು ಮನೆಯೊಳಗೆ ಹೋಗಿ ಬುಕ್ ಓದೋಣ ಇನ್ನೂ ಸ್ವಲ್ಪ ಹೆಚ್ಚಿಗೆ ತಿಳಿತದೆ. ಇನ್ನೂ ತಂದೆ ತಾಯಿ ಕೇಳಿದ್ರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಮಾಹಿತಿ ಹೇಳ್ತಿರ್ತಾರೆ. ಇನ್ನೂ ಯೂಟ್ಯೂಬ್ದೊಳಗೆ ನೋಡಿದ್ರೆ, ಇಂಟರ್ನೆಟ್ದೊಳಗೆ ನೋಡಿದ್ರೆ ಇನ್ನೂ ಅವ್ರಿಗೆ ಹೆಚ್ಚಿಗೆ ಮಾಹಿತಿ ಗೊತ್ತಾಗ್ತದೆ. ಇಲ್ಲಿ ಕಲಿಕೆಯು ಮತ್ತು ಬೋಧನೆಯು ಎರಡೂ ನಿರಂತರವಾದ ಪ್ರಕ್ರಿಯೆ. ಇವತ್ತು ಕಲಿಸಿದ್ರೆ ಮತ್ತೆ ನಾಳೆಗೆ ಬಿಟ್ಟಿರಲಿಲ್ಲ. ಇವತ್ತು ಕಲಿಸಿದ್ದು ಪಾಯಿಂಟ್ ಮತ್ತೆ ನಾಳೆ ನಾವು ರಿವಿಷನ್ ಮಾಡಬೇಕು, ಅಥವಾ ಆ ಪಾಯಿಂಟ್ಸ್ ಮುಂದಿನ ಪಾಯಿಂಟ್ಸ್ ಹೆಚ್ಚಿಗೆ ನಾವು ಕಲಿಸಬೇಕು ಶಿಕ್ಷಕರಾದ.
ಅದು ನೋಡ್ರಿ 1ನೇ ಇರುವಂಥ ವಿದ್ಯಾರ್ಥಿಗೆ ಜ್ಞಾನ, ಆಮೇಲೆ 5ನೇ ಕ್ಲಾಸ್ ಹೋಗಿರುವಂಥ ವಿದ್ಯಾರ್ಥಿ ಜ್ಞಾನ, ಮಾತ್ರ 10ನೇ ಕ್ಲಾಸ್ ಒಳಗಿರುವಂಥ ವಿದ್ಯಾರ್ಥಿ ಜ್ಞಾನ ಮತ್ತು PUC ಸೆಕೆಂಡ್ ಇಯರ್ ಒಳಗೆ ಗ್ರೋತ್ ಆಗೋಂತ ಹೋಗ್ತದೆ ವಿಷಯಜ್ಞಾನ ಯಾವಾಗಲೂ ಮೊದಲು ಸ್ವಲ್ಪ ಇರ್ತದೆ, ಆಮೇಲೆ ಇನ್ನೂ ಸ್ವಲ್ಪ ಹೆಚ್ಚಾಗ್ತದೆ, ಆಮೇಲೆ ಇನ್ನೂ ಸ್ವಲ್ಪ. ಈಗ ನಾವು ಒಂದನೇ ಕ್ಲಾಸಿಂದ ಹುಡುಗರು ಅಲಂಕಾರ ಕಳಿಸ್ತೇವೇನ್ರಿ, ಅಲಂಕಾರ ಎಂದರೇನು ಅವಕ್ಕೆ ನನಗೆ ಸ್ವಲ್ಪ ಕೂಸ್ಕೊಳ್ಳಿ. ವ್ಯಾಕರಣ ಭಾಗ ಒಮ್ಮೆ ಡಿಟೇಲ್ ಗಣ ಎಂದರೇನು, ಹಣ ಅಂತಾರೆ, ಯಾವ ಲೆವೆಲ್ ಹುಡುಗರು ಇರ್ತಾರೆ ಆ ಲೆವೆಲ್ಗೆ ನಾವು ಸೊ ವಿಷಯಜ್ಞಾನ ಹೆಚ್ಚಿಗೆ ಹಾಕೋಂತ ಹೋಗ್ತಿರ್ತದೆ. ಸೊ ಕಲಿಕೆಯು ಯಾವಾಗಲೂ ನಿರಂತರವಾಗಿರುತ್ತದೆ ಮತ್ತು ಬೋಧನೆಯು ಕೂಡ ಇದು ಕೂಡ ನಿರಂತರ ನಡೆಯುವಂಥ ಪ್ರಕ್ರಿಯೆ. ಕ್ಲಾಸ್ ರೂಮ್ ಮುಗಿದ ನಂತರ ಸಮ್ ಟೈಮ್ಸ್ ಏನಾಗ್ತದೆ, ನಾವು ಒಂದು ವಿಷಯಜ್ಞಾನ ಎಕ್ಸ್ಪ್ಲೇನ್ ಮಾಡಿ ಹೇಳಿರ್ತೀವಿ, ಒಮ್ಮೊಮ್ಮೆ ಹುಡುಗರಿಗೆ ಏನೂ ಕಲಿಸುವುದಿಲ್ಲ, ಆದ್ರೂ ನಮ್ಮನ್ನು ನೋಡಿ ಕಲಿತಿರ್ತಾರೆ. ಅಂದ್ರೆ ನಮ್ಮ ಚಟ, ನಮ್ಮ ಒಂದು ವರ್ತನೆ, ನಮ್ಮ ಒಂದು ಮಾತು, ನಮ್ಮ ಒಂದು ಬಿಹೇವಿಯರ್ ಅಂತ ಕರಿತೀವಿ. ನಾವು ಭಾಳ ಪಂಕ್ಚುವಲ್ ಆಗಿದ್ದೀವಿ, ಹುಡುಗರು ಪಂಕ್ಚುವಲ್ ಆಗ್ತಾರೆ. ಟೈಮ್ ಟು ಟೈಮ್ ನಾವು ಕೆಲಸ ಮಾಡ್ತೀವಿ ಅಂದ್ರೆ ಹುಡುಗರು ಟೈಮ್ ಟು ಟೈಮ್ ಕೆಲಸ ಮಾಡ್ತಿರ್ತಾರೆ. ನಾವು ಡೈಲಿ ವ್ಯಾಯಾಮ ಮಾಡ್ತಿದ್ದೆವು ಅಂದ್ರೆ ನಮ್ಮದು ನೋಡಿ ಹುಡುಗರು ವ್ಯಾಯಾಮ ಮಾಡ್ತಿರ್ತಾರೆ. ನಾವು ಡೈಲಿ ತಂದೆ ತಾಯಿಗಳಿಗೆ ರೆಸ್ಪೆಕ್ಟ್ ಕೊಡ್ತೀವಿ, ಅವರು ರೆಸ್ಪೆಕ್ಟ್ ಕೊಡ್ತಿರ್ತಾರೆ. ನಾವು ಅದೇನೋ ಒಂದು ಜರ ಮಾಲ್ ಹಾಕೊಂಬತ್ತು ಅವ್ರಿದ್ರೆ ಹಿಂಗೆ ಹಿಂಗಿದ್ದು ಬಾಯ ಹಾಕಿದ್ರೆ ಅಂದ್ರೆ ಅವರು ಸರ ಬರ್ರಿ ನಾವು ನನಗೆಷ್ಟು ಕೊಡ್ರಿ ಅರ್ಧ ಅಂತ, ನೀವು ತಂಬಾಕು ಕೊಡ್ರಿ ನಾನು ನಿಮ್ಗೆ ಸುಣ್ಣು ಕೊಡ್ತಂದ್ರೆ ಅದು ಹೆಂಗೆ. ನಾವು ಇಲ್ಲಿ ಕಲಿಕೆಯು ನಿರಂತರವಾಗಿರುತ್ತೆ. ಮಕ್ಕಳು ನೋಡಿ ಕಲಿಯುತ್ತಾರೆ, ಮಕ್ಕಳು ಅಬ್ಸರ್ವ್ ಮಾಡಿ ಕಲಿಯುತ್ತಾರೆ. ಹೀಗಾಗಿ ಬೋಧನೆಯು ಇದು ನಿರಂತರವಾಗಿರುತ್ತದೆ, ಕಲಿಕೆಯು ನಿರಂತರವಾಗಿರುತ್ತದೆ. ಇನ್ನು 4ನೇ ಪಾಯಿಂಟ್ಸ್, ಸ್ಕಿಲ್ ಬೇಸ್ಡ್ ಪ್ರೊಸೆಸ್. ಸ್ಕಿಲ್ ಬೇಸ್ಡ್ ಪ್ರೊಸೆಸ್ ಅಂತೇಳಿ ಕರಿತೀವಿ. ಕೌಶಲ್ಯ ಆಧಾರಿತ ಪ್ರಕ್ರಿಯೆ. ಇನ್ನು ಕೌಶಲ್ಯ ಅಂದ್ರೆ ಏನು ರೀ, ಸ್ಕಿಲ್ ಅಂದ್ರೆ ಏನು? ಶಿಕ್ಷಕರಾದ ನೋಡ್ರಿ, ಪ್ರತಿಯೊಬ್ಬರನ್ನ ಹತ್ರ ಕೌಶಲ್ಯ ಬೇರೆ ಬೇರೆ ಇರ್ತಿರ್ತದೆ ರೀ. ಒಂದು ಮಗು ಇತ್ತಂದ್ರೆ ಅವನ ಹತ್ರ ಒಂದು ಕೌಶಲ್ಯ ಇದ್ದೇ ಇರ್ತದೆ. ಸಮ್ಟೈಮ್ಸ್ ಪ್ರತಿಯೊಬ್ಬರದ್ದು ಭಿನ್ನವಾದಂಥ ಕೌಶಲ್ಯ ಇರ್ಬೋದು. ಎಷ್ಟೋ ಜನ ಹಾಡು ಹಾಡ್ತಿರ್ತಾರೆ, ಆ ಹಾಡಿನೊಳಗೆ ಒಬ್ಬರು ಭಾಳ ಕೌಶಲ್ಯ ಇದೆ. ಮೊನ್ನೆ ಒಂದು ಹಾಡು ಬಂತಲ್ರಿ, ಎಲ್ಲರೂ ಎಷ್ಟು ಕೇಳ್ತಿರ್ತಾರೆ, ಶಂಭೋ ಶಂಭೋ ಹರ ಹರ ಶಂಭೋ. ಏನು ಸಾಂಗ್ ಅದ ರೀ ಅಂದರೆ ಕೌಶಲ್ಯ ಅವ್ರ ಹತ್ರ ಇರುವಂಥ ಒಂದು ಕೌಶಲ್ಯದಿಂದ ನಾವು ಅದನ್ನು ಭಾಳ ನೀಟಾಗಿ ಕೇಳ್ತಿರ್ತೀವಿ. ಈಗ ಸಚಿನ್ ತೆಂಡೂಲ್ಕರ್ ಅವರು ಬ್ಯಾಟಿಂಗ್ ಮಾಡೋದು ಕೌಶಲ್ಯನೇ ಬೇರೆ. ಆಮೇಲೆ ನಮ್ಮದು ಫೇವ್ರೇಟ್ ಅಂದಾದುಂದ ಮನುಷ್ಯ ಪೈಲಾ ಬಾಲಿಗೆ ಹೊಡೆದ್ರೆ ಸಿಕ್ಸರ್ ಹೊಡಿತಾನೆ, ಪೈಲಾ ಬಾಲಿಗೆ ಹೊಡೆದ್ರೆ ಬೋಲ್ಡರ್ ಆಗಿ ಮನೆಗೆ ನಕ್ಕೋತ ಹೋಗ್ತಾನೆ, ವೀರೇಂದ್ರ ಸೆಹ್ವಾಗ್ ಅವ್ರ ಬ್ಯಾಟಿಂಗ್. ಅಥವಾ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ದ್ರಾವಿಡ್ ಸರ್ ಅವರು ನೆತ್ರ ಬ್ಯಾಟಿಂಗ್ ಅಂದ್ರೆ ಮುಗಿದೇ ಹೋಯ್ತು. ಇದ್ರಲ್ಲಿ ನಾವು ಬಾಲ್ ಹಾಕಿ ಸತ್ತು ಹೋಗ್ತಾನೆ, ಬಾಲೆ ನಾವು ಇದು ವಿಕೆಟೇ ಬೀಳಲ್ಲ ಕ್ಯಾಂಡಿಡೇಟ್. ನಾವು ಅಟ್ ವಾಲ್ ಆಫ್ ದ ಇಂಡಿಯಾ ಅಂತೇಳಿ ಕರೀತಾರೆ ಅವರು. ಕಾಟ್ ರನ್ ಹೊಡೆದಿಲ್ಲ, ಬಟ್ ಸುಮ್ಮನೆ ನಿಂದ್ರೂ ಭಾಳ ಧೈರ್ಯ ಹತ್ತದ್ರಿ. ಇದು ಅವ್ರ ಹತ್ರ ಇರುವಂಥ ಕೌಶಲ್ಯ. ಹೇಳೋ ತಾತ್ಪರ್ಯ ಇಷ್ಟೇ, ಎಲ್ಲ ಶಿಕ್ಷಕರು ಒಂದೇ ರೀತಿಯಾಗಿ ಪಾಠ ಮಾಡೋದಿಲ್ಲ, ಅವರವರು ಬೇರೆ ಪ್ರಕಾರ ಕೌಶಲ್ಯ ಯೂಸ್ ಮಾಡಿ ಕಲಿಸ್ತಿರ್ತಾರೆ. ಸೊ ಬೋಧನೆಯ ವೈಶಿಷ್ಟ್ಯ, ಬೋಧನೆಯು ಕೌಶಲ್ಯ ಆಧಾರಿತವಾಗಿರಬೇಕು. ಒಂದೊಂದು ಕೌಶಲ್ಯನ ನಾವು ಡೆವಲಪ್ಮೆಂಟ್ ಮಾಡುತ್ತಿರಬೇಕು ಹುಡುಗರಿಗೆ. ಮತ್ತು ಮಕ್ಕಳ ಹತ್ರ ಯಾವ ಕೌಶಲ್ಯ ಇದೆಯೋ ಅದನ್ನು ಬೆಳೆಸಬೇಕು ನಾವು. ದಯವಿಟ್ಟು ಯಾವನ ಹತ್ರ ಸಂಗೀತದೊಳಗೆ ಇಂಟ್ರೆಸ್ಟ್ ಅದೋ ಅವನಿಗೆ ಬಾರೋ ನೀ ಆಟ ಆಡ ಅಂದ್ರೆ ಅವ ಹೆಂಗೆ ಆಡ್ತಾನೆ ಹೇಳ್ರಿ? ನೋ, ಅವನ ಹತ್ರ ಯಾವ ಕೌಶಲ್ಯದೋ ಅದನ್ನು ಹೊರಗೆ ತೆಗೆದು ಆ ಕೌಶಲ್ಯನ ಬೆಳೆಸುವ ಕೆಲಸ ಗುರುಗಳಾದವರು, ಶಿಕ್ಷಕರಾದವರು, ಪ್ರಾಧ್ಯಾಪಕರಾದವರು ನೀವು ಮಾಡಬೇಕು. ನಾವು ಮಾಡಲಿಲ್ಲ ಅಂದ್ರೆ ಮತ್ತೆ ಮಾಡೋರು ಯಾರ್ರಿ? ನೀವು ಮಾಡಲಿಲ್ಲ ಅಂದ್ರೆ ಮನೆಗೆ ಅವಾಪ್ ಮಾಡಬೇಕು, ಅವಾಪ್ ಮಾಡಲಿಲ್ಲ ಅಂದ್ರೆ ಸಮಾಜ ಮಾಡಬೇಕು, ಸಮಾಜ ಮಾಡಲಿಲ್ಲ ಹುಡುಗರ ತಿಳ್ಕೊಬೇಕು ನನ್ನ ಹತ್ರ ಏನದ ಅಂತೇಳಿ. ಆವಾಗ ಮಾತ್ರ ಹುಡುಗರ ಬೆಳವಣಿಗೆ ಆಗುತ್ತದೆ, ವಿದ್ಯಾರ್ಥಿಯ ಬೆಳವಣಿಗೆ ಆಗುತ್ತದೆ. ಕೌಶಲ್ಯ ಬೆಳೆಸುವಾಗ ಒಂದೇ ದಿವಸದೊಳಗೆ ಎಲ್ಲ ಕೌಶಲ್ಯ ಬೆಳೆಯುವುದಿಲ್ಲ. ಒಂದೊಂದು ಪಾಯಿಂಟ್ಸನ್ನು ನಾವು ಮಕ್ಕಳಿಗೆ ಕಲಿಸುವಂತ ಹೋಗಬೇಕು. ಈಗ ಡ್ರೈವಿಂಗ್ ಕಲಿಸುವಾಗ ಒಂದೇ ದಿನದಾಗ ಬಾರಮ್ಮ ಹಿಡಿ ಡ್ರೈವರ್ ಹೊಡಿ ಹೊಡೆದ ಹಾಗೆ ಮೊದಲು ಗಾಡಿ ಮೇಲೆ ಕುಡಿಸ್ಬೇಕು ಅವನಿಗೆ, ಆಮೇಲೆ ಟ್ರೈನಿಂಗ್ ಹಿಡಿಬೇಕು, ಆಮೇಲೆ ಬ್ರೇಕ್ ಯಾವುದಪ್ಪ, ಕ್ಲಚ್ ಯಾವುದು, ಎದಕ್ಕೆ ಓದಬೇಕು, ಎದಕ್ಕೆ ಬ್ರೇಕ್ ಹೊಡೋದು, ಕ್ಲಚ್ ಹೊಡೋದು, ರೇಸ್ ಹೊಡೋದಂದ್ರೆ ಹಂಗೆ ಮಕ್ಕಳಿಗೆ ಒಂದೊಂದು ಕೌಶಲ್ಯ ಬೆಳೆಸಬೇಕು. ಈಗ ನಾವು ವಿಷಯಜ್ಞಾನ ಕಲಿಸುವಾಗ ಯಾವುದು ಇಂಗ್ಲೀಷ್ ಭಾಷೆಯನ್ನು ಹೇಗೆ ಬೆಳವಣಿಗೆ ಮಾಡಬೇಕು, ಇಂಗ್ಲೀಷ್ ಭಾಷೆ ಮಕ್ಕಳಿಗೆ ಹೇಗೆ ಬರಬೇಕು, ಅಥವಾ ಇಂಗ್ಲೀಷ್ ಸಂಭಾಷಣೆ ಕೌಶಲ್ಯನ ಹೇಗೆ ಬೆಳೆಸಬೇಕು. ಮೊದಲನೇ ಕೌಶಲ್ಯ ಏನು? LSRWP. ಎಲ್ ಅಂದರೆ ಲಿಸ್ನಿಂಗ್ ಅಂದರೆ ಆಲೈಸುವುದು. ಶಿಕ್ಷಕರಾದವರು ಮಕ್ಕಳಿಗೆ ಇಂಗ್ಲೀಷ್ ಭಾಷೆನ ಕೇಳುವಂಥ ಅವಕಾಶ ಮಾಡಿಕೊಡ್ಬೇಕು.
ಮೊದಲು ಹೆಚ್ಚಿಗೆ ಗುರುಗಳಾದವರು ಶಿಕ್ಷಕರಾದವರು ಇಂಗ್ಲೀಷ್ದೊಳಗೆ ಮಾತಾಡಬೇಕು. ಮನೆಯೊಳಗೆ ಇಂಗ್ಲೀಷ್ ರೇಡಿಯೋ ನ್ಯೂಸನ್ನು ಕೇಳ್ರಿ ಹೇಳಬೇಕು, ಇಂಗ್ಲೀಷ್ ಪ್ರೋಗ್ರಾಮ್ಗಳನ್ನು ನೋಡ್ರಿ ಅಂತ ಹೇಳಬೇಕು. ಎಷ್ಟು ಹುಡುಗರು ಕೇಳ್ತಾರೋ ಅಷ್ಟು ಹುಡುಗರು ಕೇಳಿದ್ದು ಹೊಳ್ಳಿ ಹೇಳ್ತಾರೆ. ಸ್ಪೀಕಿಂಗ್ ಮೊದಲನೇದು ಕೌಶಲ್ಯ ಲಿಸ್ನಿಂಗ್, ಎರಡನೇ ಕೌಶಲ್ಯ ಸ್ಪೀಕಿಂಗ್. ಏನು ಕೇಳಿರ್ತಾರೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ, ಅದನ್ನು ಏನು ಕೇಳಿರ್ತಾರೆ ಅದನ್ನು ಹೇಳಬೇಕು ಅವರು. ಆ ಹುಡುಗರು ಅಂತೀವಿ, ತಮ್ಮ ಅನ್ನೋ ತಮ್ಮ, ಓ ಅನು ನೀವು ಅವು ಓ ಓ ಅಲ್ಲ ಓ ರೀ. ಅವು ಹುಡುಗರು ರೀ ಯಾಕೆ ಅವು ಯಾಕೆ ನಾವು ಹೆಂಗೆ ಹತ್ತೀವಿ ಹಂಗೆ ಅದನ್ನು ಹೊಳ್ಳಿ ಹುಡುಗರು ಅಂತಿರ್ಬೇಕು. ಸ್ಪೀಕಿಂಗ್. ಆಮೇಲೆ ರೀಡಿಂಗ್, ಹುಡುಗರಿಗೆ ಓದುವಂಥ ಅವಕಾಶ ಕೊಡಬೇಕು. ನ್ಯೂಸ್ ಪೇಪರ್ ಕೊಡ್ರಿ, ಚಿಕ್ಕ ಮಕ್ಕಳ ಮ್ಯಾಗ್ಝಿನ್ ಕೊಡ್ರಿ, ವಿಸ್ಡಮ್ ಕೊಡ್ರಿ, ಚಂದಮಾಮ ಕೊಡ್ರಿ, ಓದಂತ ಹೇಳಬೇಕು. ಇದು ನಾನು ಎಕ್ಸಾಂಪಲ್ ಸಣ್ಣ ಮಕ್ಕಳಿಗೆ ಹೇಳೋದು. ನೀವು ದೊಡ್ಡವರಿಗೆ ಯಾರು ಸೀನಿಯರ್ ಕಾಲೇಜ್ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ನೀವು ಯಾವ ರೀತಿ ಕೌಶಲ್ಯ ಬೆಳೆಸಬೇಕು. ಕೌಶಲ್ಯ ಬೆಳೆಸುವಾಗೂ ಒಂದೊಂದು ಮೊದಲಿಗೆ ಸಿಂಪಲ್ ಕೌಶಲ್ಯ, ಆಮೇಲೆ ಅದಕ್ಕಿಂತ ಸ್ವಲ್ಪ ಡಿಫಿಕಲ್ಟ್, ಆಮೇಲೆ ಅದಕ್ಕಿಂತ ಡಿಫಿಕಲ್ಟ್ ಲೆವೆಲ್ ಕೌಶಲ್ಯ ಕಲಿಸ್ಕೊಂತ ಹೋಗ್ಬೇಕು. ಒಂದೇ ದಿವಸ ಒಳಗೆ ಎಲ್ಲ ಕೌಶಲ್ಯ ಕಲಿದ್ರೆ ಒಂದೇ ದಿನದಾಗ ಸಚಿನ್ ತೆಂಡೂಲ್ಕರ್ ಆಗ್ಲಿಕ್ಕೆ ಸಾಧ್ಯ ಅದೇನು ರೀ? ಒಂದೇ ದಿನದೊಳಗೆ ನಮ್ಮ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಆಗ್ಲಿಕ್ಕೆ ಸಾಧ್ಯ ಅದೇನು ರೀ? ಸ್ವಲ್ಪ ಕಲ್ಕೊಂತ ಹೋದೆ ಅಂದರೆ ನಾವು ದೊಡ್ಡವರಾಗ್ತೀವಿ. ಒಂದೇ ದಿವಸ ಒಳಗೆ ದೊಡ್ಡ ಆಗ್ಲಿಕ್ಕೆ ಸಾಧ್ಯನೇ ಇರೋದೇ ಇಲ್ಲ. ಆದ್ರೂ ಒಂದೇ ದಿನ ದೊಡ್ಡದಾದ್ರೆ ದನ್ನತೆ ತೆಳಗೆ ಬೀಳ್ತೀವಿ ನಾವು. ಒಂದೇ ದಿನ ಒಬ್ಬರು ಫೇಮಸ್ ಆಗಿರ್ತಾರೆ, ನೋಡ್ರದ ಫೇಮಸ್ ಆಗಿ ಮತ್ತು ನೋಡ್ರದ ದನ್ನತೆ ಎಲ್ಲಿ ಕೆಳಗೆ ಬಿದ್ದಿರ್ತಾರೆ ಗೊತ್ತಿಲ್ಲ. ಮೊನ್ನೆ ಯಾರು ರಾನು ಮಂಡಲ್ ನೋಡ್ರದೊಳಗೆ ಬಿಕಾರಿದ್ದೆ ಕಾಯಿ ಭಾಳ ಗ್ರೇಟ್ ಸಿಂಗರ್ ಆಗಿದ್ದಳು, ಮತ್ತು ತೆಳಗೆ ಬಿದ್ದರೆ ಈಗ ಮತ್ತೆ ಬಿಕಾರಾಗ್ಯಾಳಂತ. ಪಾಪ ಹ್ಯಾಂಗಾದಳು ಯಾರಿಗೆ ಗೊತ್ತಪ್ಪ. ಇರಲಿ, ಯಾಕಂತ ತೊಗೊಂಡು ಏನು ಮಾಡೋದು. ಮೂರನೇದು ಯಾವುದು? ರೈಟಿಂಗ್ ಸ್ಕಿಲ್ ಬೆಳೆಸಬೇಕು. ನಾನು ಇಂಗ್ಲೀಷ್ ಭಾಷೆಯನ್ನು ಹೇಗೆ ಬೆಳೆಸೋದು ಅನ್ನೋದು ಒಂದು ಕೌಶಲ್ಯ ಹೇಳ್ತಾ ಇರೋದು. ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್, ಬರವಣಿಗೆಯನ್ನು ಬೆಳೆಸೋದು. ಇವು 4 ಕೌಶಲ್ಯ ಬಂದರೆ ಆಟೋಮೆಟಿಕ್ಕಾಗಿ ಪರ್ಫೆಕ್ಷನ್, ಪಿ ಅಂದರೆ ಪರ್ಫೆಕ್ಷನ್, ಪರಿಪೂರ್ಣತೆ ಅಂತೇಳಿ ಕರಿತೀವಿ. ಪರಿಪೂರ್ಣತೆ ಮಕ್ಕಳ ಹತ್ರ ಬೆಳೆಯುತ್ತದೆ. ಇದು 4 ಪಾಯಿಂಟ್ಸ್. ಇನ್ನು 5ನೇ ಪಾಯಿಂಟ್ಸ್ ಯಾವುದು ಬರುತ್ತೆ? ನಮ್ಮ ಭಾಷೆ ನಿಮಗೆ ತಿಳಿದಿದ್ದು ಅಂದ್ರೆ ಸರಿ, ತಿಳಿಲಿಲ್ಲ ಅಂದರೆ ನಾನು ವಿಡಿಯೋ ಬಂದ್ ಮಾಡಿ ಮುಂದೆ ಮನ್ಕೋರಿ. ಈಗ 5ನೇ ಪಾಯಿಂಟ್ ಯಾವುದು ರೀ? ಅನಾಲಿಟಿಕಲ್ ಪ್ರೋಸೆಸ್. ಬೋಧನೆಯು ಟೀಚಿಂಗ್ ಈಸ್ ಅನಾಲಿಟಿಕಲ್ ಪ್ರೋಸೆಸ್. ಅನಾಲಿಟಿಕಲ್ನ ವಿಶ್ಲೇಷಣೆ ಅಂತೇಳಿ ಕರಿತೀವಿ. ವಿಶ್ಲೇಷಣೆ, ಎಕ್ಸ್ಪ್ಲನೇಷನ್, ವಿಶ್ಲೇಷಣೆ ಮಾಡೋದು. ವಿಶ್ಲೇಷಣೆ ಮಾಡುವಾಗ ಹೆಂಗೆ? ಈಗ ಭಾರತ ದೇಶದ ನಾವು ರಾಜ್ಯಗಳ ಬಗ್ಗೆ ಭಾರತದೊಳಗೆ 28 ರಾಜ್ಯಗಳು. ಕರ್ನಾಟಕ ಬೇರೆ, ಮಹಾರಾಷ್ಟ್ರ ಬೇರೆ, ಗೋವಾ ಬೇರೆ, ಒಂದೊಂದ್ರದ್ದು ಬಗ್ಗೆ ವೈಶಿಷ್ಟ್ಯ ಹೇಳೋದು. ಇದು ಎಲ್ಲದ? ಕರ್ನಾಟಕ ಎಲ್ಲದ? ಇಲ್ಲಿ ಕರ್ನಾಟಕದೊಳಗೆ ಕನ್ನಡ ಭಾಷೆ ಮಾತಾಡ್ತಾರಪ್ಪ, ಕೇರಳದೊಳಗೆ ತಮಿಳು ಭಾಷೆ, ಕೇರಳದೊಳಗೆ ಮಲಯಾಳಂ ಮಾತಾಡ್ತಾರೆ, ತಮಿಳ್ನಾಡದೊಳಗೆ ತೆಲುಗು ಮಾತಾಡ್ತಾರೆ, ಮಧ್ಯಪ್ರದೇಶದೊಳಗೆ ಹಿಂದಿ ಮಾತಾಡ್ತಾರೆ. ಅದನ್ನು ನಾವು ಬಿಡಿಸಿ ಹೇಳೋದು, ಬಿಡಿಸಿದು ಹೇಳೋದಲ್ಲ. ಒಂದು ವಿಷಯ ಎಷ್ಟು ಬಿಡಿಸಿ ಹೇಳ್ತೀರಿ, ಎಷ್ಟು ಪಾರ್ಟ್ ಮಾಡಿ ಹೇಳ್ತೀರಿ, ಅಷ್ಟು ಹುಡುಗರಿಗೆ ಗೊತ್ತಾಗ್ತದೆ. ಒಂದೇ ದಿವ್ಸೊಳಗೆ ಎಲ್ಲ ಕಾನ್ಸೆಪ್ಟ್ ಹಿಂಗೆ ಕೂಡಿಸಿ ಮಿಕ್ಸ್ ಮಾಡಿ ಗರ್ರ ಹೇಳಿದ್ರಂದ್ರೆ ಹುಡುಗರು ತಲೆ ಗರ್ರ ತಿರುಗಿ ದಪ್ಪನ ಕೆಳಗೆ ಬೀಳ್ತಾನವ. ಹಂಗೆ ಹೇಳಕ್ಕೆ ಹೋಗ್ಬಿಡು. ಪಾಠ ಹೇಳುವಾಗ ಒಂದೊಂದು ಕಾನ್ಸೆಪ್ಟನ್ನು ನೀಟಾಗಿ ಸಾವಕಾಶವಾಗಿ ಹೇಳ್ಕೊತ ಹೋಗ್ಬೇಕು. ಈಗ ಮರಾಠರು ಅಥವಾ ಇದು ಯಾರು ಟಿಪ್ಪು ಸುಲ್ತಾನ್ ಏನೋ ದಯವಿಟ್ಟು ಹಿಂಗೆ ಕೆಲವೊಬ್ಬರ ನಡುವರ್ಗೆ 2 ರಾಜ್ಯರ ನಡುವರ್ಗೆ ಯುದ್ಧ ನಡೆದಿರುತ್ತೆ. ಯಾಕೆ ಯುದ್ಧ ಆಯ್ತಪ್ಪ? ಅದಕ್ಕೆ ಕಾರಣಗಳಿರ್ತಾವೆ. ಅದಕ್ಕೆ ಯಾವ್ಯಾವ ಕಾರಣಗಾಯಿತು? ಮೊದಲನೇ ಕಾರಣ ಏನಾಯಿತು? ಅವ ಬಂದು ನನಗೆ ಚಹಾ ಕೊಡು ಅಂದನ್ರಿ, ನಾ ಚಹಾ ಕೊಟ್ಟಿಲ್ರಿ, ಅದಕ್ಕೆ ಬಂದು ಅವ್ನು ಜಗಳ ತೆಗ್ದನ್ರಿ, ನಾನು ಅವನಿಗೆ ಹೋಗಿ ಕೊಡಿದೀನಿ ರೀ. 2 ರಾಜ್ಯಗಳ ನಡುವೆ ಅಥವಾ 2 ರಾಜ್ಯರ ನಡುವೆ ಜಗಳ ಯಾಕಾಯ್ತು, ಯುದ್ಧ ಯಾಕಾಯ್ತು? ಅದಕ್ಕೆ ಕಾರಣಗಳು, ಅದನ್ನು ಬಿಡಿಸಿ ಹೇಳಬೇಕು ಹುಡುಗರಿಗೆ. ಅಥವಾ ಈ ಭಾರತ ದೇಶ ವಿಕಾಸ ಹೊಂದಲು ಏನೇನು ಕಾರಣಗಳಿದಾವೆ, ಅಥವಾ ನಾವು ವಿಕಾಸ ಮಾಡಲಿಕ್ಕೆ ಈಗ ನಾವು ಏನು ಮಾಡಿದ್ರೆ ದೇಶ ವಿಕಾಸ ಆಗೋದು. ಅಥವಾ ಈ ಕೊರೋನಾ ಪೀರಿಯಡ್ ಬಂದಾಗ ಕೊರೋನಾನ ಹೇಗೆ ತಡೆಗಟ್ಟಿವಿ? ಒಂದೇ ದಿವಸ ಎಲ್ಲ ಪಾಯಿಂಟ್ಸ್ ಹೇಳಿದ್ರೆ ಆಗಲ್ಲ. ಒಂದೊಂದು ಪಾಯಿಂಟ್ಸನ್ನು ನಾವು ಎಕ್ಸ್ಪ್ಲೇನ್ ಮಾಡಿ ಮಕ್ಕಳಿಗೆ ಎಷ್ಟು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀವಿ, ಎಷ್ಟು ವಿವರಣೆ ಮಾಡಿ ಹೇಳ್ತೀವಿ, ಎಷ್ಟು ಉದಾಹರಣೆ ಕೊಟ್ಟು ಹೇಳ್ತೀವಿ, ಎಷ್ಟು ಅದನ್ನು ಚಿಕ್ಕ ಭಾಗದೊಳಗೆ ಮಾಡಿ ನಾವು ಹೇಳ್ತೀವಿ, ಅಷ್ಟು ಬೇಗನೆ ಮತ್ತು ವ್ಯವಸ್ಥಿತವಾಗಿ ವಿದ್ಯಾರ್ಥಿಗಳಿಗೆ ತಿಳಿಯುತ್ತದೆ. ಅದು ಕೆಲಸ ಶಿಕ್ಷಕರಾದವರು ಗುರುಗಳಾದವರು ಮಾಡಬೇಕಪ್ಪ. ಮಾಡ್ತಿರಲ್ಲ, ಮಾಡಿದ್ರಿ ಅಂದ್ರೆ ಚಲೋ ಗುರುಗಳಾಗ್ತೀರಿ. ಮಾಡಲಿಲ್ಲ ಅಂದ್ರೆ ಗೊರ್ರ ನಿದ್ದೆ ಹೊಡೆ ಗುರುಗಳಾಗ್ತೀರಿ. ಎಸ್, ವಿಶ್ಲೇಷಣೆ ಮಾಡಿ ವಿಷಯ ಜ್ಞಾನವನ್ನು ಹೇಳಿದಾಗ ವಿಷಯ ಜ್ಞಾನ ಮಕ್ಕಳಿಗೆ ತಿಳಿಯುತ್ತದೆ. ಅದು ನಿಮ್ಮ ಸಬ್ಜೆಕ್ಟ್ ಬಗ್ಗೆ ನೀವು ವಿಶ್ಲೇಷಣೆಯನ್ನು ಮಾಡಿರಿ. ಎಷ್ಟು ಉದಾಹರಣೆ ಹೇಳಿದ್ರೂ ಕಡಿಮೆ ಅದರಪ್ಪ, ನೀವು ಅಷ್ಟು ಭಾಳ ಹುಷಾರಿದ್ದೀರಿ, ನೋ ಪ್ರಾಬ್ಲಮ್. ಪರೀಕ್ಷೆದೊಳಗೆ ಈ ರೀತಿ ಪ್ರಶ್ನೆ ಕೇಳ್ತಿರ್ತಾರೆ, ಇದನ್ನು ನೀಟಾಗಿ ಓದ್ರಿ. ಇದ್ರ ಬಗ್ಗೆ ನಾನು ಒಂದು
ಕನ್ನಡ ಮೀಡಿಯಮ್ ಬುಕ್ ಬರ್ದೀನಿ. ಇಲ್ಲೇ ಒಂದು ಬುಕ್ ಅದ ನೋಡಿರಿ. ಇದು ಬುಕ್ಕ ಮರಾಠಿ ಮೀಡಿಯಮ್ ಸಲುವಾಗಿ, ಮರಾಠಿ ವಿದ್ಯಾರ್ಥಿಗಳ ಸಲುವಾಗಿ ಬರೆದಿದ್ದು. ನಾನು ಸ್ವಲ್ಪ ಎರಡೂ ಭಾಷೆ ಬರ್ತದೆ ಅಂತೇಳಿ ಹೇಳೀನಿ ರೀ. ಆಮೇಲೆ ಇದು ಕನ್ನಡ ಮೀಡಿಯಮ್ ಬುಕ್ಕು, UGC ಮತ್ತು KSET ನೆಟ್ ಅಂತೇಳಿ ಕನ್ನಡ ಮೀಡಿಯಮ್ದಲ್ಲಿ ಬರೆದಿದ್ದು ಬುಕ್ ಅದ. ಇದರೊಳಗಿಂದ ಪಾಯಿಂಟ್ಸನ್ನು ನಾನು ನಿಮ್ಗೆ ಹೇಳಿದ್ದೆ. ಇರೋದೇ ಪ್ರತಿ ಯೂನಿಟಿಗೆ ಒಂದು 5 ಪೇಜ್ ಥಿಯರಿ ನೋಟ್ಸನ್ನು ಬರೆದಿದ್ದು. ಬುಕ್ ಕಾಣಿಸಲ್ಗೆ ದೊಡ್ಡದೈತೆ ರೀ, ಬಟ್ ಇದ್ರೊಳಗೆ ಕಂಟೆಂಟ್ ನೀಟಾಗಿ ಓದಿ ಅರ್ಥ ಮಾಡ್ಕೊಂಡ್ರೆ ವಿಷಯ ಜ್ಞಾನ ಗೊತ್ತಾಗ್ತದೆ. ಸ್ವಲ್ಪ ಇದ್ರೊಳಗೆ ಕಾಗುಣಿತ ಪ್ರಿಂಟಿಂಗ್ ದೋಷ ಕಂಡು ಬಂದವರು ಒಂದೊಂದು ಅಕ್ಷರ ಅಲ್ಲಲ್ಲಿ. ಬಟ್ ಆಟು ಹುಷಾರಿದ್ರಿ ನೀವು, ಸ್ವಲ್ಪ ಓದಿದ್ರೆ ಗೊತ್ತಾಗ್ತದೆ ರೀ. ನೋಡಿರಿ, ನಡೆಯೋನಿಗೆ ಸ್ವಲ್ಪ ದಾರಿ ಗೊತ್ತಾದ್ರೆ ಸಾಕು, ಅವ್ನು ತಾನೇ ನಡೆದು ಮುಂದೆ ಹೋಗಿ ಸಾಧನೆಯನ್ನು ಮಾಡ್ತಾನೆ. ರೋಡ್ ಕಚ್ಚಾದ್ರಿ, ರೋಡ್ ಸರಿ ಇಲ್ಲರಿ, ನನಗೆ ಭಾರಿ ಹವೆ ರೋಡ್ ಇದ್ದರೆ ಹೋಗ್ತೀನಿ ಅಂದ್ರೆ ಹಂಗೆ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅದನ್ನು ನೀವು ಓದ್ರಿ, ಮತ್ತು ಇನ್ನೊರ್ದು ಯಾರ್ದು ಬುಕ್ಕನ್ನು ಓದ್ರಿ. ಬಟ್ ನನಗೆ ಸಿಕ್ಕಂಥ ಒಂದು ಅನುಭವ ಪ್ರಕಾರ ಅದು ನೋಟ್ಸ್ ಬರೆದಿದ್ದೈತಿ. ಅದನ್ನೇ ಪಾಯಿಂಟ್ಸ್ ಈಗ ನಿಮ್ಮ ಜೊತೆಗೆ ನಾನು ಹಂಚಿಕೊಂಡಿದ್ದೇನೆ. ದಯವಿಟ್ಟು ನಿಮಗೆ ಏನಾದರೂ ಇದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕು, ಬುಕ್ ಬೇಕು, ಅಥವಾ ನಿಮಗೆ ಏನಾದರೂ ಡೌಟ್ ಇದ್ದರು ನೆಟ್ ಮತ್ತು KSET ಅದು ಅದ್ರ ಬಗ್ಗೆ ನನಗೆ ಕಾಲ್ ಮಾಡಿರಿ ನೀವು. ನನ್ನ ಮೊಬೈಲ್ ನಂಬರ್ 7397847907. ಇದ್ರ ಮೇಲೆ ನೀವು ಫೋನ್ ಹತ್ತಲಿಲ್ಲ ಅಂದ್ರೆ ಮೆಸೇಜ್ ಮಾಡಿರಿ. ವಾಟ್ಸಪ್, ಇದು ನನ್ನ ವಾಟ್ಸಪ್ ನಂಬರ್. ನನ್ನ ಪ್ರಕಾರ, ನನ್ನ ಟೈಮಿನ ಪ್ರಕಾರ ಮತ್ತೆ ನಿಮಗೆ ನಾನು ಫೋನ್ ಮಾಡ್ತೀನಿ, ಅದರ ಬಗ್ಗೆ ಚರ್ಚೆಯನ್ನು ಮಾಡೋಣ. ಸೊ ನನ್ನ ಮಾತನ್ನು ಕೇಳಿದ್ದಕ್ಕಾಗಿ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ ಮತ್ತು ಧನ್ಯವಾದ. ತಮಗೆಲ್ಲರಿಗೂ ಇನ್ನೊಮ್ಮೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ತೆ.